ಧರ್ಮದ ಆಧಾರದ ಮೇಲೆ ಪಾಕಿಸ್ತಾನ ವಿಭಜನೆ ಆಯಿತು, ಭಾರತ ಅಲ್ಲ. ನಾನು 2ನೇ ಕ್ಲಾಸಲ್ಲಿ ಇದ್ದಾಗ ಒಂದು ಕಥೆ ಇತ್ತು. ಅಕ್ಬರು ಅಸಹಾಯಕರಿಗೆ ಅಂತ ಮನೆ ಕಟ್ಸಿದ್ನಂತೆ, ಫ್ರೀ. ಗಟ್ಟಿಮುಟ್ಟಾಗಿದ್ದವರೆಲ್ಲ ಹೋಗಿ ಸೇರ್ಕೊಂಡಿದ್ರಂತೆ. ಆಮೇಲೆ ಬೀರ್ಬಲ್ ಬಂದ ಅಕ್ಬರ್ಗೆ ಹೇಳಿದ್ನಂತೆ, ಮಂತ್ರಿ ಅವನು, ನೀವೇನು ಮನೆ ಕಟ್ಸಿದಿರಿ ಅಸಹಾಯಕರಿಗೆ ಅಂತ, ಅಲ್ಲೆಲ್ಲ ಗಟ್ಟಿಮುಟ್ಟಾಗಿರೋರು ಬಂದು ಸೇರ್ಕೊಂಡಿದ್ದಾರೆ. ಕುಂಟ್ರು ಹೆಳವರು ಕುರುಡ್ರು ಹೋದ್ರೆ ಇವ್ರ ಮನೆನೇ ಬಿಟ್ಕೊಡ್ತಾ ಇಲ್ಲ. ಅವಾಗ ಅವನ ಕಿವಿಯಲ್ಲೇನೋ ಹೇಳಿದ್ನಂತ ಅಕ್ಬರ್. ಅವಾಗ ಅವನು ಡಂಗೂರ ಸಾರಿಸಿದ್ನಂತ, ಇವೆಲ್ಲ ಸಣ್ಣ ಸಣ್ಣ ಮನೆಗಳು, ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ ದೊಡ್ಡ ದೊಡ್ಡ ಮನೆಗಳು ಕಟ್ಸಿದೀವಿ, ಯಾರು ಮೊದಲು ಹೋಗ್ತಾರೆ ಅವರಿಗೆ ಮನೆ. ಗಟ್ಟಿ ಮುಟ್ಟಾಗಿದ್ದವರೆಲ್ಲೋ ಓಡೋದ್ರಂತೆ. ಆಮೇಲೆ ಯಾರ್ಯಾರು ಗಟ್ಟಿ ಮುಟ್ಟಾಗಿದ್ದಾರೆ ಏನು ಗೊತ್ತಾಯ್ತು, ಅಸಹಾಯಕರನ್ನೆಲ್ಲ ಸೈನಿಕರು ಹಿಡಿದು ಈ ಮನೆಗಳನ್ನು ಕೊಟ್ರಂತೆ. 3 ಕಿಲೋಮೀಟರ್ ದೂರದಲ್ಲಿ ಮನೆ ಇರಲಿಲ್ಲ, ಆ ಹಿಂದ್ಗಡೆ ಸೀಟಲ್ಲಿ ಇದ್ದಾರಲ್ಲ ಅವರೇ ಓಡೋದು. ನೀವು ಅಸಹಾಯಕರಲ್ಲ, ನೀವು ಸೀರಿಯಸ್ ಆಗಿ ಗಾಂಧಿ ವಿಚಾರನ ಕೇಳಕ್ ಬಂದಿರೋರು. ಸುಮಾರು 1.25 ಶತಮಾನದ ಹಿಂದೆ ಹುಟ್ಟಿದ ಒಬ್ಬ ಮನುಷ್ಯನ ಬಗ್ಗೆ 146 ಕಿಲೋಮೀಟರ್ ನಾನು ಜರ್ನಿ ಮಾಡ್ಕೊಂಡ್ಬಂದು ಇಲ್ಲಿ ನಿಮಗೆ 15 ನಿಮಿಷದಲ್ಲಿ ಮಾತಾಡಬೇಕು ಅಂದ್ರೆ ಅದ್ರಲ್ಲಿ ಏನೋ ಇರಬೇಕು. ಅಥವಾ ಶಿವರಾಜ್ ಸರ್ ಗಾಂಧಿ ಭವನ, ಅರಸೀಕೆರೆ, ಶಿವಮೊಗ್ಗ, ಅವ್ರ ಊರು ಇಲ್ಲೆಲ್ಲ ಓಡಾಡ್ಕೊಂಡು ಅದ್ರಲ್ಲಿ ಏನೋ ಇರೋದಕ್ಕೆ ಇದೆಲ್ಲ ಇದೆ ಅಂತ ಅನಿಸ್ತದೆ. ಗಾಂಧಿ ಇಲ್ಲದೆ ಇರೋ ಜಾಗ ಎಲ್ಲೂ ಇರಲ್ಲ. ಗಾಂಧಿ ಇದ್ದೇ ಇರ್ತಾರೆ. ನಾವು ಅದನ್ನ ಇನ್ಶಿಯಲ್ ಮಾಡ್ಬಿಟ್ಟಿದ್ದೀವಿ. ಮೊನ್ನೆ ಬೆಂಗಳೂರಲ್ಲಿ ಆರ್ ಟಿ ನಗರ ಅಂತ ಇತ್ತು. ಆರ್ ಟಿ ನಗರ ಅಂತ ಏನು ನೋಡಿದ್ರೆ ರವೀಂದ್ರನಾಥ್ ಟ್ಯಾಗೋರ್ ನಗರ. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. MG ಏನೋ ಪರವಾಗಿಲ್ಲ, ಮಹಾತ್ಮ ಗಾಂಧಿ ಅಂತ ಗೊತ್ತಾಗತ್ತೆ. ಆರ್ ಟಿ ಅಂತ ಕೇಳಿದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅಂತ ಬಹಳ ಜನಕ್ಕೆ ಹೊಳೆಯೋದೇ ಇಲ್ಲ. ಗಾಂಧಿ ಎಷ್ಟೆಲ್ಲ ಜಾಗತಿಕ ವ್ಯಕ್ತಿತ್ವಗಳನ್ನ ಪ್ರಭಾವಿಸಿದ್ದಾರೆ ಅಂದ್ರೆ ಅದು ದೊಡ್ಡ ಪಟ್ಟಿನೇ ಇದೆ. ಈ ಸರ್ ಒಂದೆರಡು ಸಂಗತಿಗಳನ್ನು ಹೇಳಿದ್ದಾರೆ, ನಾನು ಹಾಗೆ ಒಂದೆರಡು ಸಂಗತಿಗಳನ್ನು ಹೇಳಿ. ನೆಲ್ಸನ್ ಮಂಡೇಲಾ ಅವರ ಹೆಸರು ಕೇಳಿದಿರಿ ನೀವು. ನೆಲ್ಸನ್ ಮಂಡೇಲಾ ನೋಡಿ, ನೆಲ್ಸನ್ ಮಂಡೇಲಾ ಅವರು ಹುಟ್ಟಿದ್ದು 1918ರಲ್ಲಿ. ಮಹಾತ್ಮ ಗಾಂಧೀಜಿಯವರು ಆಫ್ರಿಕಾ ಖಾಲಿ ಮಾಡ್ಕೊಂಡು ಇಂಡಿಯಾಗೆ ಬಂದಿದ್ದು 1915ರಲ್ಲಿ. ನೆಲ್ಸನ್ ಮಂಡೇಲಾ ಹುಟ್ಟುವಾಗ್ಲೂ ಆಫ್ರಿಕಾದಲ್ಲಿ ಏನಿರ್ಲಿಲ್ಲ ಗಾಂಧಿ. ಆದ್ರೆ ಗಾಂಧಿ ಪ್ರಭಾವ ಯಾಕೆ ನೆಲ್ಸನ್ ಮಂಡೇಲಾಗೆಲ್ಲ ಆಯ್ತು? ಅದಕ್ಕೆ ನಾವು ಚರಿತ್ರೆ ನೋಡ್ಬೇಕು. ಭಾರತದ ಚರಿತ್ರೆ ಮತ್ತು ಆಫ್ರಿಕಾದ ಚರಿತ್ರೆಗೆ ಬಹಳ ಸಾಮ್ಯ ಇದೆ. ನಮ್ಮಲ್ಲಿ ಏನು ಜಾತಿ ಪದ್ಧತಿ ಇದೆಯೋ ಅಲ್ಲಿ ವರ್ಣ ಪದ್ಧತಿ. ವರ್ಣ ಅಂದ್ರೆ ವರ್ಣಾಶ್ರಮ ಅಲ್ಲ, ಬಣ್ಣ. ಬೆಳ್ಳಗಿರೋರೇ ಸುಂದರ ಅಂತ ಇಂಡಿಯಾದವ್ರು ಬಹಳ ಜನ ನಂಬ್ಕೊಂಡಿದ್ದಾರೆ. ಅದಕ್ಕೆ ಫೇರ್ ಅಂಡ್ ಲವ್ಲಿ ಅಷ್ಟೊಂದು ಫೇಮಸ್. 4 ವಾರಗಳಲ್ಲಿ ನಿಮ್ಮ ಮೈಕಾಂತಿ ಅರಳುತ್ತದೆ ಅಂತ 40 ವರ್ಷದಿಂದ ಹೇಳ್ತಾವ್ರೆ. 4 ವಾರ ಆಗಿ 39 ವರ್ಷ ಆಯ್ತು. ಆದ್ರೂ ಜನ ನಂಬ್ಕೊಂಡಿದ್ದಾರೆ. ಯಾಕೆಂದ್ರೆ ಫೇರ್ ಅಂದ್ರೆ ಬೆಳ್ಳಗಿರೋದು, ಸುಂದರ ಅಂದ್ರೆ ಬ್ಯೂಟಿಫುಲ್ ಅಂದ್ರೆ ಬೆಳ್ಳಗಿರೋದು. ಆಫ್ರಿಕಾದವರು ಈ ಸೌಂದರ್ಯದ ಪ್ರಶ್ನೆ ಹಾಳಾಗೋಗಿ, ಸೌಂದರ್ಯದ ಪ್ರಶ್ನೆ ಬಿಡಿ, ಬೆಳ್ಳಗಿರುವುದು ಶ್ರೇಷ್ಠ, ಕಪ್ಪಗಿರುವನ್ ಮನುಷ್ಯನೇ ಅಲ್ಲ ಅಂತ ಡಿಸೈಡ್ ಮಾಡಿದ್ರು. ಅದು ಯಾವ ಕಾಲದಲ್ಲಿ? 40s 50s ಅಲ್ಲಿ, ಕೇವಲ 50-60 ವರ್ಷಗಳ ಹಿಂದೆ. ಆಗ ಅಲ್ಲಿ ಹೋರಾಟ ಮಾಡೋದಕ್ಕೆ ಆರಂಭ ಮಾಡ್ಬೇಕಾಗಿತ್ತಲ್ಲ. ಆಗ ಭಾರತದಲ್ಲಿ ಗಾಂಧಿ ಹೇಗೆ ಅಸಹಕಾರ ಮತ್ತು ಅಹಿಂಸೆಯ ಮೂಲಕ ಹೋರಾಟವನ್ನು ಕಟ್ಟಿದೋ ಅದೇ ಹೋರಾಟವನ್ನ ಆಫ್ರಿಕಾದಲ್ಲಿಯೂ ಫಾಲೋ ಮಾಡ್ತಾರೆ. ಅದಕ್ಕೆ ಇನ್ನೂ ಒಂದು ಕಾರಣ ಇದೆ. ಆಫ್ರಿಕಾದಲ್ಲಿ ಗಾಂಧಿ ಹೋರಾಟದ ಪ್ರಯೋಗಗಳನ್ನು ಆರಂಭ ಮಾಡಿದ್ದೇ ಆಫ್ರಿಕಾದಲ್ಲಿ. ನೆಲ್ಸನ್ ಮಂಡೇಲಾ ಯಾವ ಪಕ್ಷದಲ್ಲಿ ಹೋರಾಡಿ ಅಧ್ಯಕ್ಷರಾದ್ರೋ ಆ ಪಕ್ಷ ನೆಲ್ಸನ್ ಮಂಡೇಲಾ ಹುಟ್ಟಿದ್ಮೇಲೆ ಹುಟ್ಟಿದ್ದಲ್ಲ, ಗಾಂಧೀಜಿ ಅಲ್ಲಿದ್ದಾಗ ಹುಟ್ಟಿದ್ದದು. 1907 1907ರಲ್ಲಿ. ಹಾಗಾಗಿ ನೆಲ್ಸನ್ ಮಂಡೇಲಾ ಮತ್ತು ಇತರರು ಅಲ್ಲಿ ಬೇರೆ ಬೇರೆ ಫ್ಲೋ ಇದೆ. ಅಲ್ಲಿ ಲೆಫ್ಟಿಸ್ಟ್ಗಳ ಅಥವಾ ಎಡಪಂಥೀಯ ಹೋರಾಟದ, ನೆಲ್ಸನ್ ಮಂಡೇಲಾ ಕೂಡ ಒಂದೆರಡು ಸಂದರ್ಭಗಳಲ್ಲಿ ಅವರು ಕ್ರಾಂತಿಕಾರಿ ಹೋರಾಟದ ಯೋಚನೆಯನ್ನು ಮಾಡ್ತಾರೆ. ಆದ್ರೆ ಅದು ಮುಂದುವರಿಯೋದಿಲ್ಲ. ಅಹಿಂಸೆಯ ಮೂಲಕವೇ ಹೋರಾಟವನ್ನ ದಡ ಮುಟ್ಟಿಸ್ತಾರೆ. ಯಾಕೆಂದ್ರೆ ಗಾಂಧಿ ಏನ್ ಹೇಳ್ತಿದ್ರೋ ಅದನ್ನೇ ನೆಲ್ಸನ್ ಮಂಡೇಲಾ ಕೂಡ ಪ್ರತಿಪಾದನೆ ಮಾಡ್ತಾರೆ. ನಾವು ಬಿಳಿಯರ ಎದುರುಗಡೆ ಸೈನ್ಯ ಇಟ್ಟುಕೊಂಡು ಯುದ್ಧ ಮಾಡೋದಕ್ಕೆ ನಮ್ಮ ಹತ್ರ ಏನೂ ಇಲ್ಲ. ಅಸಹಾಯಕ ಸೈನ್ಯ ಇಟ್ಕೊಂಡು ನಾವು ಆಗಿರುವ ನಾವು ಸೈನ್ಯ ಇರೋರ ಎದುರುಗಡೆ ಹೋರಾಡಕ್ ಹೋದ್ರೆ ನಾಮಾನುಶೇಷ ಆಗ್ಬಿಡ್ತೀವಿ. ನಾವು ಉಳ್ಕೊಂಡ ಮೇಲೆ, ನಮ್ಮ ಅಸ್ತಿತ್ವ ಉಳ್ಕೊಂಡ್ರೆ ನೀವು ದೇಶ ಸ್ವಾತಂತ್ರ್ಯ ಇಲ್ಲ. ಅಸ್ತಿತ್ವನೇ ಹೋಗ್ಬಿಟ್ರೆ ಏನ್ ಮಾಡ್ತೀರಿ? ಬ್ರಿಟಿಷ್ನವ್ರು ಅದನ್ನೇ ಮಾಡ್ತಾ ಇದ್ರು. ನೀವು
ಬಹಳ ಜನಕ್ಕೆ ಕ್ರಾಂತಿಕಾರಿ ಹೋರಾಟದಿಂದ ಸ್ವಾತಂತ್ರ್ಯ ಬರ್ತಿತ್ತೇನೋ, ಯಾಕೆ ಬರಬಾರ್ದಿತ್ತು ಅನ್ನೋ ಹೈಪಾಥಿಸಿಸ್ ಪ್ರಶ್ನೆಗಳಿದೆ. ಅದಕ್ಕೆ ಯೋಚನೆ ಮಾಡ್ಬೇಕಾಗಿರೋದು ಬಹಳ ಸರಳ. 1857ರ ದಂಗೆ ಯಾಕೆ ಫೈಲ್ಯೂರ್ ಆಯ್ತು? ಅದಾದ್ಮೇಲೆ ಪುಟ್ಟ ಪುಟ್ಟ ಹೋರಾಟಗಳು ನಡೀತಲ್ಲ, ಹಲಗಲಿಯ ಆ ಬೇಡ್ರ ದಂಗೆಯಿಂದ ಹಿಡಿದು ಟಿಪ್ಪು ಸುಲ್ತಾನ್ವರೆಗೆ, ಅದೆಲ್ಲ ಯಾಕೆ ಫೈಲ್ಯೂರ್ ಆಯ್ತು? ಅವ್ರ ಸಾಮ್ರಾಜ್ಯ ಬಹಳ ದೊಡ್ಡದಿತ್ತು. ಅದು ಸಾಮ್ರಾಜ್ಯ ಸೈನ್ಯದ ಸಂದರ್ಭದಲ್ಲಿ. ಆಮೇಲೆ ಆಧುನಿಕ ಕಾಲಕ್ಕೆ ಬಂದ್ಮೇಲೆ ಅವರು ಪೊಲೀಸ್ನವ್ರನ್ನ, ಮಿಲಿಟರಿ ಅವ್ರನ್ನ ನೇಮಕ ಮಾಡ್ಕೊಂಡ್ರಲ್ಲ, ಅವ್ರು ಯಾರು? ನಮ್ಮವ್ರೆ. ಸತ್ಯಾಗ್ರಹದ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡಕ್ ಬರ್ತಿದ್ದವರು ಇಂಡಿಯಾದವ್ರೆ, ಲಾಠಿಯಲ್ಲಿ ಒಡ್ಸ್ಕೊತಿದ್ದವರು ಇಂಡಿಯಾದವ್ರೆ. ಸೈನ್ಯ ಕಟ್ಟಿದ್ರು ಇದೇ ಆಗ್ತಾ ಇತ್ತು. ಬ್ರಿಟಿಷ್ನವ್ರು ದೂರ ಇರ್ತಾ ಇದ್ರು, ನಮ್ಮವರನ್ನೇ ನಮ್ಮ ಮೇಲೆ ಬಿಟ್ಟು ನಮ್ಮನ್ನ ಶೂಟ್ ಮಾಡಿಸ್ತಾ ಇದ್ರು. ಹಾಗಾಗಿ ಗಾಂಧಿ ಬಹಳ ಸರಳವಾಗಿ ಯೋಚನೆ ಮಾಡಿದ್ರು, ಶಸ್ತ್ರವನ್ನ ಹಿಡಿದು ನಾವು ಯುದ್ಧಕ್ಕೆ ನಿಂತರೆ ನಮ್ಮ ಸೋಲು ಶತಸಿದ್ಧ. ಮತ್ತು ಪ್ರಾಣಗಳನ್ನ ಕಳ್ಕೊಂಡು ಸ್ವಾತಂತ್ರ್ಯವನ್ನ ಗಳಿಸ್ಕೊಂಡು ಸಾಧಿಸೋದೇನಿಲ್ಲ. ಪ್ರಾಣಗಳೇ ಇಲ್ಲಿ, ಬದುಕೆ ಇಲ್ಲದೆ ಇದ್ಮೇಲೆ ಸ್ವಾತಂತ್ರ್ಯ ತಗೊಂಡು ಏನ್ ಮಾಡ್ತೀರಿ? ಹಾಗಾಗಿ ಗಾಂಧಿಯವರ ಇನ್ಫ್ಲೂಯೆನ್ಸು ಎಲ್ಲಿವರೆಗಿದೆ ಅಂದ್ರೆ ಜಗತ್ತಿನೆಲ್ಲ ಕಡೆ ಇದೆ. ಹೆಂಗಿದೆ ಅನ್ನೋದಕ್ಕೆ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೀವು ಸಿನಿಮಾ ನೋಡ್ತೀರಿ. ಮೊನ್ನೆ ಒಂದು ಸಿನಿಮಾ ಬಂತು, ಅಕ್ಟೋಬರ್ 13ಕ್ಕೆ, ತಮಿಳ್ ಭಾಷೆಯಲ್ಲಿ. ಆ ಸಿನಿಮಾ ಹೆಸರು ಇಡ್ಲಿ ಕಡೈ ಅಂತ. ನೀವು ಎಷ್ಟು ಜನ ತಮಿಳು ಸಿನಿಮಾ ನೋಡ್ತಿರೋ ಗೊತ್ತಿಲ್ಲ. ನನಗೆ ಸಿನಿಮಾ ಅಂದ್ರೆ ಕಲೆ, ಹಾಗಾಗಿ ನಾನು ಜಗತ್ತಿನ ಎಲ್ಲ ಭಾಷೆ ಸಿನಿಮಾಗಳನ್ನು ನೋಡ್ತೀನಿ. ಎಲ್ಲ ಭಾಷೆ ಸಿನಿಮಾ ಚೆನ್ನಾಗಿದ್ರೆ ರಷ್ಯನ್ ಸಿನಿಮಾನು ನೋಡ್ತೀನಿ. ಹಾಗಾಗಿ ಆ ಇಡ್ಲಿ ಕಡೈ ಸಿನಿಮಾ ನೋಡಿದೆ ನಾನು. ವೆರಿ ಇಂಟ್ರೆಸ್ಟಿಂಗ್ ಅನ್ಸಿದ್ದು. ಆ ಸಿನಿಮಾಗೆ 70 ಕೋಟಿ ಖರ್ಚು ಮಾಡಿ ಒಬ್ಬ ಮೈನ್ ಸ್ಟ್ರೀಮ್ ಹೀರೋ, ಧನುಷ್ ಅಂತ ಅವನ ಹೆಸರು, ಅವನ್ ಸಿನಿಮಾ ಡೈರೆಕ್ಟ್ ಮಾಡ್ತಾನೆ, ಅವನೇ ಹೀರೋ. ಅದರಲ್ಲಿ ಅವನು ಡೀಲ್ ಮಾಡಿರೋ ವಿಚಾರ ಮಹಾತ್ಮ ಗಾಂಧಿ ಅವರು. ಅವರಪ್ಪ ಒಂದು ಇಡ್ಲಿ ಹೋಟೆಲ್ ಇಟ್ಟಿರ್ತಾನೆ, ಆ ಗೋಡೆ ಮೇಲೆ ಬರ್ಸಿರ್ತಾನೆ, ಅಹಿಂಸೆಗಿಂತ ದೊಡ್ಡ ಆಯುಧ ಯಾವುದೂ ಇಲ್ಲ ಅಂತ. ಅದನ್ನು ಅವನು ಫಾಲೋ ಮಾಡ್ತಾನೆ. ಮೊದಲಿಗೆ ಅವನಿಗೆ ಹೊಡೆತ ಬೀಳುತ್ತೆ, ಆದರೆ ಕಡೆಗೆ ಅದೇ ಗೆಲ್ಲುತ್ತೆ. ನನಗೆ ಖುಷಿಯಾಗಿದ್ದೇನು ಅಂದರೆ ಸಿನಿಮಾ ಹಿಟ್ ಆಗಲಿಲ್ಲ, ಅವನಿಗೆ ಸ್ವಲ್ಪ ಹಣದಲ್ಲ ಲಾಸ್ ಆಗಿರ್ಬೋದು. ಆದರೆ ಅವನ ವಿಚಾರವನ್ನು ನಂಬಿದ್ನಲ್ಲ 2025ನೇ ಇಸ್ವಿಲಿ, ನಿಜವಾಗ್ಲೂ ಒಂದು ಧೈರ್ಯ, ಬಹಳ ಸಂತೋಷ ಅನ್ನಿಸ್ತು ನನಗೆ. ಒಬ್ಬ ಕಮರ್ಷಿಯಲ್ ಸಿನಿಮಾದಲ್ಲಿ ನಿಮಗೆ ದುಡ್ಡಷ್ಟೇ ಮುಖ್ಯ ಆಗ್ಬಿಟ್ಟಿದೆ ಈಗ. ಅಂಥದ್ರಲ್ಲಿ 70 ಕೋಟಿ ಬಂಡವಾಳ ಹಾಕಿ ನೀನು ಗಾಂಧಿ ವಿಚಾರ ಇಟ್ಕೊಂಡು ಸಿನಿಮಾ ಮಾಡ್ತೀನಿ ಅಂದ್ರೆ ಅವನು ಕೇವಲ ಬಂಡವಾಳಕ್ಕಾಗಿ ಮಾಡಿರ್ಲಿಕ್ಕಿಲ್ಲ. ಅದು ಗಾಂಧೀಜಿಯ ವಿಚಾರದ ಮೇಲಿನ ಪ್ರೀತಿ ಮತ್ತು ನಂಬಿಕೆಗಾಗಿ ಮಾಡಿರ್. ಹೀಗೆ 2-3 ವರ್ಷದಿಂದ ಇನ್ನೊಂದು ಸಿನಿಮಾ ನೋಡಿದೆ, ಯಾವುದೋ ವಿದೇಶದ ಸಿನಿಮಾ ನೋಡ್ತಾ ಏನೋ ಇದೆಯಲ್ಲ, ಇದು ಇಂಡಿಯಾಕ್ಕೂ ಇದಕ್ಕೂ ಏನೋ ಸಂಬಂಧ ಇದೆಯಲ್ಲ ಅಂತ ಅನಿಸ್ತಿದ್ರೆ, ಅಲ್ಲಿ ಗಾಂಧಿ ಇದ್ದಾರೆ. ಅಲ್ಲಿ ಗಾಂಧಿ ಹೇಗಿದ್ದಾರೆ ಅಂದ್ರೆ, ಒಂದು ಸಣ್ಣ ದೇಶ, ಅದು ಯುರೋಪಿನ ದೇಶ, ಅಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ಮಾಡಿ ಪಕ್ಕದ ದೇಶಕ್ಕೆ ಫ್ಯಾಕ್ಟ್ರಿಗಳಿಗೆ ಕಳಿಸ್ತಾ ಇರ್ತಾರೆ. ಒಬ್ಳು ಹೆಣ್ಮಗಳು ಅಂದ್ರೆ ಸಣ್ಣ ಹುಡುಗಿನೂ ಅಲ್ಲ, ಅಜ್ಜಿ, ಒಂದು 45ರಿಂದ 50ರ ವಯಸ್ಸಿನ ಹೆಣ್ಮಗಳು. ಈ 2 ಕಲ್ಲು ಕಟ್ಟಿಬಿಟ್ಟು ಒಂದು ತಂತಿಗೆ ದೊಡ್ಡ ಹೈ ಟೆನ್ಷನ್ ವೈರ್ಗಳ ಮೇಲೆ ಎಸ್ದು ಅದು ಶಾರ್ಟ್ ಸರ್ಕ್ಯೂಟ್ ಆಗಂಗ್ ಮಾಡಿ ಕರೆಂಟ್ ಬ್ರೇಕ್ ಮಾಡ್ತಾಳೆ. ಅವ್ರದ್ದೊಂದು ಟೀಮೇ ಇರ್ತದೆ. ಅವ್ರ ಕೆಲಸ ಏನು ಅಂದ್ರೆ ಸಾಮ್ರಾಜ್ಯಶಾಹಿಗಳನ್ನ ವಿರೋಧಿಸೋದಕ್ಕೆ ಗಾಂಧಿ ಹೇಳ್ಕೊಟ್ಟ ಮಾರ್ಗ ಇದು ಅಂತಾರೆ. ನೀವು ಸ್ವಾತಂತ್ರ್ಯ ಚಳವಳಿಗೆ ಓದಿದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಬಹಳ ಜನ ಮಾಡಿದ್ದು ಏನು ಅಂದ್ರೆ, ಸರ್ಕಾರದ ಆಸ್ತಿಗಳನ್ನ, ಅಂದ್ರೆ ಟೆಲಿಫೋನ್ ವೈರ್ ಕಟ್ ಮಾಡೋದು, ವಿದ್ಯುತ್ ವೈರ್ ಕಟ್ ಮಾಡೋದು, ಸರ್ಕಾರಿ ಕಚೇರಿಗೆ ಮುತ್ತಿಗೆ ಹಾಕೋದು, ಇವೆಲ್ಲ ಮಾಡಿದ್ರು. ಅದನ್ನೇ ಅವರು ಮಾಡ್ತಾರೆ. ಹೀಗೆ ಜಗತ್ತಲ್ಲಿ ಎಲ್ಲೆಲ್ಲಿ ಹುಡುಕಿದ್ರು ನಿಮ್ಗೆ ಗಾಂಧಿಯ ವಿಚಾರಗಳ ಪಲಕುಗಳು ನಿಮ್ಗೆ ಸಣ್ಣದಾಗಿ ಸಿಗ್ತದೆ. ಹಾಗೆ ಐನ್ಸ್ಟೀನ್ ಬಗ್ಗೆ ಸರ್ ಹೇಳಿದ್ರು. ಐನ್ಸ್ಟೀನ್ಗೆ ಗಾಂಧಿ ಆ ಥರದ್ದೊಂದು ಹೇಳಿಕೆ ಕೊಡಬೇಕು ಅಂದ್ರೆ ಅದರ ಹಿನ್ನೆಲೆ ಏನು ಅಂತ ನೋಡ್ಬೇಕು. ಐನ್ಸ್ಟೀನ್ ಒಬ್ಬ ಯಹೂದಿ. ನಿಮ್ಮ ಪಠ್ಯ ಪುಸ್ತಕದಲ್ಲಿ 2ನೇ ಮಹಾಯುದ್ಧ ಅಂತ ಇದೆ, 1938ರಿಂದ 1945. ಅದನ್ನು ಸ್ವಲ್ಪ ಆಸಕ್ತಿಯಿಂದ ಓದಿ. ಜ್ಯೂಗಳ ಸ್ಥಿತಿ ಏನಾಗಿತ್ತು ಅಂತ. ಪೋಲೆಂಡ್, ಹಾಲೆಂಡ್ ಮತ್ತು ಜರ್ಮನಿಯಲ್ಲಿದ್ದ ಜ್ಯೂಗಳಲ್ಲಿ 45 ಲಕ್ಷ ಜನಗಳನ್ನ ಆ ಕಾಲದಲ್ಲಿ ಹಿಟ್ಲರ್ ಕೊಂದಿರ್ತಾನೆ, ಕಾರಣವೇ ಇಲ್ಲದೆ. ಅದೇ ಧರ್ಮಕ್ಕೆ ಸೇರಿದ ವ್ಯಕ್ತಿ ಐನ್ಸ್ಟೀನ್ ಹೇಗೋ ಪ್ರಾಣ ಉಳಿಸ್ಕೊಂಡು ಅಮೆರಿಕಕ್ಕೆ ಬಂದಿರ್ತಾನೆ. ಜರ್ಮನ್ ಅವನು ಐನ್ಸ್ಟೀನ್. ಅವನಿಗೆ ಎಂಥ ಹಿಂಸೆಯನ್ನ ನೋಡಿರ್ತಾನೆ ಅಂದ್ರೆ, ಅವನು ಬದುಕಿದ್ದೇ ಹೆಚ್ಚು. ಅವನ ಧರ್ಮಕ್ಕೆ ಸೇರಿದ, ಅವನ ಜೊತೆಯಲ್ಲಿ ಹುಟ್ಟು ಬೆಳೆದ ಎಷ್ಟೋ ಜನ ಏನೇನೋ ಪ್ರಯೋಗಗಳಿಗೆ ಒಡ್ಡುಕೊಂಡು ಅಲ್ಲಿ ನಾಮಾವಶೇಷ ಆಗ್ಬಿಟ್ಟಿರ್ತಾರೆ. ಹಾಗಾಗಿ ಅವನಿಗೆ ಅಹಿಂಸೆ ಈ ವಿಚಾರದಲ್ಲಿ ಗಾಂಧಿ ಪ್ರತಿಪಾದಿಸಿದ ಸಂಗತಿಗಳನ್ನ ನೋಡಿದಾಗ
ಇಷ್ಟೊಂದು ಕ್ರಾಂತಿಕಾರಿ ವಿಚಾರಗಳನ್ನ ಹೇಳಿದ ಒಬ್ಬ ಮನುಷ್ಯ ಬದುಕಿದ್ದ ನಮ್ಮ ನಿಮ್ಮ ಹಾಗೆ ಅನ್ನೋದನ್ನ ಮುಂದಿನ ಜನರೇಷನ್ ನಂಬಲಿಕ್ಕಿಲ್ಲ ಅಂತ ಹೇಳ. ಯಾಕೆ ಅಂದ್ರೆ ಗಾಂಧಿ ಜನಪ್ರಿಯ ತೀರ್ಮಾನಗಳನ್ನ ತಗೋತಿರ್ಲಿಲ್ಲ. ನಾವೀಗ ಜನಪ್ರಿಯ ತೀರ್ಮಾನಗಳನ್ನ ತಗೋತೀವಿ. ಫಾರ್ ಎಕ್ಸಾಂಪಲ್, ಈಗ ನೀವು ಇಲ್ಲಿ ಕೂತಿದ್ದೀರಿ ಅಂದ್ರೆ ನಾನು ನಿಮ್ಮಲ್ಲಿ ನೆನಪಲ್ಲಿ ಉಳಿಬೇಕು ಅಂದ್ರೆ ನಿಮ್ಗೆ ಖುಷಿ ಆಗೋದೇನೋ ಹೇಳಕ್ ಪ್ರಯತ್ನ ಪಡ್ತೀನಿ. ಗಾಂಧಿ ಹಂಗ್ ಮಾಡ್ತಿರ್ಲಿಲ್ಲ. ಗಾಂಧಿ ನಿಮಗೆ ಖುಷಿ ಆಗುತ್ತೋ ಬಿಡುತ್ತೋ, ನಿಮಗೆ ಬೇಜಾರಾಗುತ್ತೋ ಬಿಡುತ್ತೋ, ನಿಮ್ಗೆ ಸಿಟ್ಟು ಬಂದ್ರೂ ಪರವಾಗಿಲ್ಲ, ಅವರು ತನಗೆ ಏನ್ ಅನ್ಸುತ್ತೆ ಅದನ್ನ ಮಾಡ್ತಾ ಇದ್ರು. ಇಡೀ ದೇಶನೇ ಎದುರಾಕೊಳ್ಳೋಕೆ ತಯಾರಾಗಿದ್ರು. ಯಾಕೆಂದ್ರೆ ಅವ್ರಿಗೆ ಸತ್ಯ ಮಾತ್ರ ಮುಖ್ಯ ಆಗಿತ್ತು, ಅಹಿಂಸೆ ಮಾತ್ರ ಮುಖ್ಯ ಆಗಿತ್ತು. ಅದಕ್ಕೆ ಒಂದು ಎಕ್ಸಾಂಪಲ್ ಅಂದ್ರೆ ಚೌರಿ ಚೌರಾದ ಘಟನೆ. ಚೌರಿ ಚೌರ ಅನ್ನೋದು ಒಂದು ಸಣ್ಣ ಊರು ಉತ್ತರ ಪ್ರದೇಶದಲ್ಲಿ. ಅವರು ಅಸಹಕಾರ ಚಳವಳಿ ಮಾಡುವಾಗ ಶಾಂತಿಯಿಂದ ಈ ಚಳವಳಿ ನಡಿಬೇಕು ಅಂತ ಹೇಳಿರ್ತಾರೆ. ಆದ್ರೆ ಶಾಂತಿ ಉಳಿಯೋದಿಲ್ಲ. 23 ಜನನ ಬೆಂಕಿಯಲ್ಲಿ ಚಳವಳಿಗಾರರು ಸುಟ್ಟು ಬಿಡ್ತಾರೆ ಸಿಟ್ಟಲ್ಲಿ. ಇಡೀ ದೇಶದಲ್ಲೇ ದೊಡ್ಡ ಚಳವಳಿ. ಆ ಥರದ್ದೊಂದು ಚಳವಳಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಆರಂಭವೇ ಆಗಿರ್ಲಿಲ್ಲ, ಅಥವಾ ವ್ಯಾಪಕವಾಗಿ ಹರಡೇ ಇರಲಿಲ್ಲ. ಎಲ್ಲರೂ ಇನ್ನೇನು ನಾವು ಸ್ವಾತಂತ್ರ್ಯದ ಅಂಚಿನಲ್ಲಿದ್ದೀವಿ ಅಂತ ಸಂತೋಷದಲ್ಲಿ ಅದನ್ನ ಚಳವಳಿ ಮುಂದುವರಿಸ್ಬೇಕು ಅಂದಾಗ ಗಾಂಧಿ ಬೇಡ ಅನ್ಬಿಡ್ತಾರೆ. ಒಂದೇ ಸಾರಿ ಬೇಡ ಅನ್ಬಿಡ್ತಾರೆ. ಗಾಂಧಿಯವರನ್ನ ಬಿಟ್ಟು ಇನ್ನೆಲ್ಲರೂ ಮುಂದುವರಿಸ್ಬೇಕು ಅಂತಾನೆ ಹೇಳ್ತಾರೆ. ಗಾಂಧಿ ಹೇಳೋದು, ನೀವು ಈ ಮಾರ್ಗದಲ್ಲಿ ನೀವು ಸ್ವಾತಂತ್ರ್ಯವನ್ನು ತಗೊಳ್ಳೋದಿದ್ರೆ ನಿಮ್ಮ ಪಕ್ಷದಲ್ಲಿ ನಾನಿಲ್ಲ. ನಿಮ್ಮ ಪಕ್ಷ ಅಂದ್ರೆ ಪಾರ್ಟಿ ಅಲ್ಲ ನಾನು ಹೇಳ್ತಿರೋದು, ನಿಮ್ ಕಡೆ ಇಲ್ಲ ನಾನು, ನೀವು ಮುಂದುವರಿಸ್ಕೊಳ್ಳಿ, ನಾನಿಲ್ಲ ಅಲ್ಲ. ಯಾಕೆಂದ್ರೆ ನನ್ನ ಪ್ರಕಾರ ಮಾರ್ಗವೂ ಸರಿಯಾಗಿರ್ಬೇಕು, ಗುರಿ ಮಾತ್ರ ಅಲ್ಲ. ನಾವೀಗ ಗುರಿ ಮಾತ್ರ ನೋಡ್ತಾ ಇದೀವಿ. ನಾವು ಹಳ್ಳಿಗಳಲ್ಲಿ ನೋಡ್ತಾ ಇದ್ದೀನಿ, ಸ್ವಲ್ಪ ದುಡ್ಡು ಕೂಡ್ತು ಅಂದ ತಕ್ಷಣ ಅವನ್ಗೆ ಬುದ್ಧಿವಂತ ಕಣೆ, ಚೆನ್ನಾಗಿ ದುಡ್ಡು ಮಾಡೋನೆ, ಹೆಂಗ್ ಮಾಡದ ಅಂತ ಯಾರು ಕೇಳ್ತಾ ಇಲ್ಲ. ಎಲೆಕ್ಷನ್ ಸಂದರ್ಭದಲ್ಲಿ ನೀವೆಲ್ಲ ಮುಂದೆ ಓಟ್ ಹಾಕೋರಿದ್ದೀರಿ, ಅವ್ರಿಗೆಲ್ಲ ಗೊತ್ತಿದೆ, ದೊಡ್ಡವರು ನೀವೆಲ್ಲ ಓಟ್ ಹಾಕೋರಿದ್ದೀರಿ, ಮುಂದೆ ನಿಮ್ ಕಣ್ ಮುಂದೆನೋ ದುಡ್ಡು ಬರುತ್ತೆ, ಮೂಗ್ಬಟ್ಟು ಬರುತ್ತೆ, ಸೀರೆ ಬರುತ್ತೆ, ಆಮೇಲೆ ಉಡುಗೊರೆಗಳು ಬರುತ್ತೆ, ಎಣ್ಣೆ ಬಾಟ್ಲು ಬರುತ್ತೆ, ಚಿಕನ್ ಪ್ಯಾಕೆಟ್ ಬರುತ್ತೆ. ಒಂದು ದಿನ ಅದನ್ನ ರಿಜೆಕ್ಟ್ ಮಾಡಿ ಅದ್ರ ಖುಷಿ ಏನು ಅಂತ ನೋಡಿ. ಒಂದೇ ಒಂದ್ಸರಿ ಅದನ್ನ ರಿಜೆಕ್ಟ್ ಮಾಡಿ. ಯಾಕೆಂದ್ರೆ ಅದನ್ನ ನೀವು ರಿಜೆಕ್ಟ್ ಮಾಡದೇ ಇದ್ರೆ ಈ ದೇಶನೇ ಉಳಿಸ್ಕೊಳಕ್ಕಾಗಲ್ಲ. ಈಗಲೇ ಯಾವ ಸ್ಥಿತಿಗೆ ಬಂದಿದೆ ಅಂತ ಗೊತ್ತಿದೆ. ನಾನು ವಿಚಾರಕ್ಕೆ ಬರ್ತೀನಿ. ನೆಲ್ಸನ್ ಮಂಡೇಲಾ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡ್ದಂಗೆ ಇನ್ನೊಬ್ಬ ಅಮೆರಿಕನ್ ವ್ಯಕ್ತಿಗೆ ಗಾಂಧಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಅದು ಮಾರ್ಟಿನ್ ಲೂಥರ್ ಕಿಂಗ್. ಈ ಬಣ್ಣಗಳ ವ್ಯತ್ಯಾಸ ಇದೆಯಲ್ಲ, ಅದು ಆಫ್ರಿಕಾಗ್ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಜಗತ್ತಿನ ಎಲ್ಲ ದೇಶಗಳಿಗೂ ಸಂಬಂಧಪಟ್ಟಿದ್ದು. ನೀವು ಅಮೆರಿಕದ ಹಿಸ್ಟ್ರಿಯನ್ನು ಓದಿದ್ರೆ ಗೊತ್ತಾಗತ್ತೆ, ಮುಂದೆ ದೊಡ್ಡವರಾದ್ಮೇಲೆ ಓದ್ತೀರಿ. ಅಮೆರಿಕದಲ್ಲಿ ಒಂದು ಕಾಲದಲ್ಲಿದ್ದ ಸುಮಾರು 32 ಸ್ಟೇಟ್ಗಳಲ್ಲಿ ಅರ್ಧರ್ಧ ರಾಜ್ಯಗಳು, ಈಗ 52 ರಾಜ್ಯಗಳಿದೆ ಅಮೆರಿಕದಲ್ಲಿ, ಯುನೈಟೆಡ್ ಸ್ಟೇಟ್ಸ್ ಅಂತ ಕರಿತೀವಲ್ಲ ಅದರಲ್ಲಿ. ಅವಾಗ 32 ರಾಜ್ಯಗಳಿರ್ತದೆ. ರಾಜ್ಯಗಳೇ ಡಿವೈಡ್ ಆಗ್ಬಿಟ್ಟಿರ್ತದೆ. ಯಾವ ವಿಚಾರಕ್ಕೆ ಅಂದ್ರೆ, ಕಪ್ಪು ಜನರನ್ನ ನಾವು ವಸ್ತುಗಳ ಹಾಗೆ ಮಾರಬೇಕು ಅಂತ 18 ರಾಜ್ಯಗಳು ತೀರ್ಮಾನ ಮಾಡಿದ್ರೆ, ಮಾರಬಾರದು ಅಂತ 18 ರಾಜ್ಯಗಳು ತೀರ್ಮಾನ ಮಾಡಿರ್ತವೆ. ಹಾಗಾಗಿ ಆ ಒಂದೇ ದೇಶದ 2 ಭಾಗಗಳ ನಡುವೆ ದೊಡ್ಡ ಸಂಘರ್ಷವೇ ಉಂಟಾಗಿರ್ತದೆ. ಆಮೇಲೆ ಅಬ್ರಹಾಂ ಲಿಂಕನ್ ಬರ್ತಾನೆ, ಕಾನೂನು ಬರ್ತದೆ, ಏನೇನೋ ಆಗತ್ತೆ. ಕಾನೂನಿನಿಂದ ನಾವು ಎಲ್ಲ ಬದಲಾವಣೆಗಳನ್ನ ತರೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ನಮ್ಗೆ ಗಾಂಧಿ ಬರ್ತಾರೆ. ಗಾಂಧಿ ಏನ್ ಹೇಳ್ತಾರೆ ಅಂದ್ರೆ, ನೀವು ಸಮಾಜದಲ್ಲಿ ಬದಲಾವಣೆ ತರಬೇಕು ಅಂದ್ರೆ ಕೇವಲ ಕಾನೂನಿನಿಂದ ತರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವೇ ಎಕ್ಸಾಂಪಲ್. 1950 ಜನವರಿ 26ಕ್ಕೆ ನಾವು ಸಂವಿಧಾನದಲ್ಲಿ ಅಬಾಲಿಷ್ ಮಾಡಿದ್ವಿ. ಏನನ್ನ? ಅನ್ಟಚಬಿಲಿಟಿಯನ್ನ. ಅಬಾಲಿಷ್ ಆಗಿದ್ಯಾ? ಆಗಿಲ್ಲ. ಕಾನೂನು ಪ್ರಕಾರ ಆಗಿದೆ. ಹಾಗೆ ಅಮೆರಿಕದಲ್ಲಿ ಕಾನೂನು ಪ್ರಕಾರ ಈ ವರ್ಣಭೇದ ನೀತಿ ಹೋಗಿದ್ರು, ವಾಸ್ತವದಲ್ಲಿ ಅದನ್ನು ಪಾಲಿಸ್ತಾ ಇದ್ರು ಬಹಳ ಜನ. ಅದನ್ನ ಮುರಿಯೋದಕ್ಕೆ, ಅದನ್ನ ವಿರೋಧಿಸಿ ಒಬ್ಬ ಮಾರ್ಟಿನ್ ಲೂಥರ್ ಕಿಂಗ್ ಅನ್ನೋನು ಅಲ್ಲಿ ಚಳವಳಿ ಕಟ್ಟುತ್ತಾನೆ. ಆ ಚಳವಳಿಗೆ ಸ್ಫೂರ್ತಿಯಾಗಿದ್ದು ನಮ್ಮ ಗಾಂಧಿ. ರವೀಂದ್ರನಾಥ್ ಟ್ಯಾಗೂರ್ ಹೆಸರು ಕೇಳೇ ಇದ್ದೀರಿ ನೀವು. ರವೀಂದ್ರನಾಥ್ ಟ್ಯಾಗೂರ್ ಅವರು ಬರೆದ ಗೀತೆಯನ್ನು ನೀವು ಪ್ರತಿದಿನ ಶಾಲೆ ಕಾಲೇಜುಗಳಲ್ಲಿ ಹಾಡ್ತಾ ಇದ್ದೀರಿ, ಜನಗಣಮನ. ಇನ್ನೊಂದು ಗೊತ್ತಿದೆಯಾ ನಿಮ್ಗೆ? ರವೀಂದ್ರನಾಥ್ ಟ್ಯಾಗೂರ್ ಬರೆದ 2 ಹಾಡುಗಳು 2 ದೇಶಗಳಿಗೆ ರಾಷ್ಟ್ರಗೀತೆ ಆಗಿದೆ. ಒಂದು ಇಂಡಿಯಾ, ಇನ್ನೊಂದು ಯಾವುದು? ಬಾಂಗ್ಲಾದೇಶ್. ಅಮರ್ ಸೋನಾರ್ ಬಾಂಗ್ಲಾ ಅಂತ. ಜಗತ್ತಿನ ನಾನು ಟ್ಯಾಗೂರ್ ಎಷ್ಟು ದೊಡ್ಡವರು ಅನ್ನೋದಕ್ಕೆ ಹೇಳ್ತಿದ್ದೀನಿ. ಜಗತ್ತಿನ ಯಾವ ಒಬ್ಬ ವ್ಯಕ್ತಿ ಬರೆದ 2 ಹಾಡುಗಳು 2 ದೇಶಗಳಿಗೆ, 2 ಬೇರೆ ಬೇರೆ ದೇಶಗಳಿಗೆ ರಾಷ್ಟ್ರಗೀತೆ ಆಗಿರೋದು ಉದಾಹರಣೆನೇ ಇಲ್ಲ. ಅವ್ರಿಗೆ 1913ನೇ ಇಸ್ವಿಯಲ್ಲಿ ನೊಬೆಲ್ ಬಂದಿದೆ, ಸುಮಾರು 110 ವರ್ಷಗಳ ಹಿಂದೆ. ಬಹಳ ದೊಡ್ಡ ಸಂಗೀತಗಾರ, ಕವಿ, ಲೇಖಕ, ನಾಟಕಕಾರ, ಕಥೆಗಾರ, ಎಲ್ಲ ರೀತಿಯ ಪ್ರಯೋಗಗಳನ್ನು ಮಾಡಿದವರು ಎಜುಕೇಶನ್ ಮೇಲೆ.
ಇಷ್ಟೆಲ್ಲಾ ಸಾಧಿಸಿದ ವ್ಯಕ್ತಿಯ ಮೇಲೆ ಗಾಂಧಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಇನ್ನೊಂದು ಆಶ್ಚರ್ಯದ ಸಂಗತಿ ಅಂದ್ರೆ ಗಾಂಧಿಗಿಂತ ವಯಸ್ಸಿನಲ್ಲಿ ಟ್ಯಾಗೂರ್ ದೊಡ್ಡವರು. 1869ರಲ್ಲಿ ಗಾಂಧಿ ಹುಟ್ಟುತ್ತಾರೆ, 1861ರಲ್ಲಿ ಟ್ಯಾಗೂರ್ ಹುಟ್ಟುತ್ತಾರೆ. ಹಾಗಾಗಿ ಗಾಂಧಿ ಮತ್ತು ಟ್ಯಾಗೂರ್ ಅವರ ನಡುವಿನ, ನಿಮಗೆ ಸಮಯ ಆಗಿರೋದ್ರಿಂದ ನಾನು ಅವ್ರ ಮಾತುಗಳನ್ನು ಇಲ್ಲಿ ಕೋಟ್ ಮಾಡ್ತಾ ಇಲ್ಲ, ಕೋಟ್ ಮಾಡಕ್ಕೆ ಅಂತ ಗುರ್ತಾಕೊಂಡು ಬಂದಿದೆ, ಅಷ್ಟೇ ಹೇಳ್ತೀನಿ. ಅವ್ರ ಸಂವಾದ ಎಷ್ಟು ಸುಂದರವಾಗಿದೆ ಅಂದ್ರೆ ಅದನ್ನು ಓದಿ ಸಂತೋಷ ಪಡ್ಬೇಕು. ನಾವು ಈಗ ಸಂವಾದ ಮಾಡ್ತೀವಿ, ಜೊತೆಗೆ ಯಾರ್ದೋ ಜೊತೆಲಿ ಮಾತಾಡ್ತೀವಿ, ಆದ್ರೆ ನಮ್ಮ ಮಾತುಗಳು ಜಗಳದ ತರ ಇರ್ತವೆ. ಆದ್ರೆ ಗಾಂಧಿ ಮತ್ತು ಟ್ಯಾಗೂರ್ ಅವರ ಸಂವಾದ ಸರಸ ಸಂಭಾಷಣೆ, ಅದು ಆತ್ಮೀಯವಾಗಿರ್ತದೆ. ತಮ್ಮ ಅಭಿಪ್ರಾಯ ಭೇದವನ್ನು ಅವರು ಗುರುದೇವ ಅಂದೇ ಹೇಳ್ತಾರೆ. ಗಾಂಧಿ ಯಾರಿಗೆ? ಟ್ಯಾಗೂರ್ಗೆ. ಟ್ಯಾಗೂರ್ ತಿರುಗಿಸಿ ಹೇಳುವಾಗ ಗಾಂಧಿ ಹೇಳಿದ್ದನ್ನು ಒಪ್ಪದೇ ಇದ್ರು ಮಹಾತ್ಮಾಜಿ ಅಂತಾನೆ ಹೇಳ್ತಾರೆ. ಅವ್ರ ಪತ್ರಗಳ ಆರಂಭ ಆಗೋದೇ ಹಾಗೆ. ಯಾಕೆಂದ್ರೆ ರವೀಂದ್ರನಾಥ್ ಟ್ಯಾಗೂರ್ ಶಾಂತಿನಿಕೇತನ ಕಟ್ಟಿದ್ದವರು. ಮಾಡರ್ನ್ ಎಜುಕೇಶನ್ ಬಗ್ಗೆ ಅವ್ರಿಗೆ ನಂಬಿಕೆ ಇತ್ತು, ಕೈಗಾರಿಕೆ ಬಗ್ಗೆ ಅವ್ರಿಗೆ ನಿರೀಕ್ಷೆಗಳಿತ್ತು. ಈ ದೇಶ ಬದಲಾಗ್ಬೋದು ಕೈಗಾರಿಕೆಗಳು ಯಂತ್ರಗಳಿಂದ ಅಂತ. ಅದನ್ನ ಮೂಲಭೂತವಾಗಿ ವಿರೋಧಿಸಿದ ಗಾಂಧಿಯ ಬಗ್ಗೆ ಅವ್ರಿಗೆ ತಕರಾರಿತ್ತು. ನೀವು ಹೇಳೋದನ್ನ ನಾನು ಒಪ್ಪಲ್ಲ ಅಂತಿದ್ರು. ನೀವು ಒಪ್ಪದೇ ಇದ್ರೂ ಪರವಾಗಿಲ್ಲ, ನಾನು ಹೇಳೋದನ್ನ ಮತ್ತೆ ಅದನ್ನ ಸ್ಪಷ್ಟಪಡಿಸ್ತೀನಿ ಅಂತ ಹೇಳೋರು ಅವರು. ಮೊದಲನೇ ಸಾರಿ ತಮ್ಮ ಫಿನಿಕ್ಸ್ ಆಶ್ರಮದಿಂದ ಮಹಾತ್ಮ ಗಾಂಧೀಜಿಯವರು ಶಾಂತಿನಿಕೇತನಕ್ಕೆ ತಮ್ಮ ಶಿಷ್ಯರನ್ನು ಕರ್ಕೊಂಡ್ ಬರ್ತಾರೆ. ಕರ್ಕೊಂಡು ಬಂದು ಇಲ್ಲಿ ಬಿಟ್ರೆ ಫಿನಿಕ್ಸ್ ಆಶ್ರಮದ ರೀತಿ ನೀತಿಗಳೇ ಬೇರೆ, ಶಾಂತಿನಿಕೇತನದ್ದೇ ಬೇರೆ. ಶಾಂತಿನಿಕೇತನದಲ್ಲಿ ನಾವು ಮಾತಾಡ್ತಿರೋದು ಸುಮಾರು 125 ವರ್ಷಗಳ ಹಿಂದಿನ ಸಂಗತಿ. ಶಾಂತಿನಿಕೇತನದಲ್ಲಿ ವಿದ್ಯಾರ್ಥಿಗಳಿರ್ತಾರೆ, ಆದ್ರೆ ಒಬ್ರು ಹೇಳೋ ಪ್ರಕಾರ, ಗ್ರಂಥದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ, ಅಲ್ಲಿ ಅವರವರ ಜಾತಿಯನ್ನ ಪಾಲಿಸೋದಕ್ಕೆ ಅವರ ಅವಕಾಶ ಕೊಟ್ಟಿರ್ತಾರೆ. ಗಾಂಧಿಗೆ ಆಶ್ಚರ್ಯ ಆಗುತ್ತೆ ಮತ್ತೆ ಶಾಕ್ ಅನ್ಸುತ್ತೆ. ಅಲ್ಲ, ನೀವು ಹಿಂಗ್ ಮಾಡೋದಾದ್ರೆ ಇದರಿಂದ ಏನು ಪ್ರಯೋಜನ ಇಲ್ಲ. ನಿಮ್ಮ ಈ ಮಕ್ಕಳು ಬಳಸೋ ಟಾಯ್ಲೆಟ್ಗಳನ್ನ ಇನ್ಯಾರೋ ಒಬ್ರು ಬಂದು ತೊಳಿತಾರೆ ಅಂದ್ರೆ ನೀವು ಏನ್ ಬದಲಾಯಿಸ್ತೀರಿ ಸಮಾಜನ ಅಂತ ಕೇಳ್ತಾರೆ. ಅವರವರು ಬಳಸಿದ ಟಾಯ್ಲೆಟ್ಗಳನ್ನ ಅವರು ತೊಳೆಯೋದನ್ನ ಮೂಲಭೂತವಾಗಿ ಕಲಿಸದೇ ಇದ್ರೆ ಯಾಕೆ ಇದನ್ನ ಕಲಿಸ್ಬೇಕು ಅಂತ ಗಾಂಧಿ ಹೇಳ್ತಾರೆ ಅಂತ ನಮ್ಗೆ ಅರ್ಥ ಆಗೋದು ಲಂಕೇಶ್ ಮೂಲಕ. ಪಿ ಲಂಕೇಶ್ ಹೇಳ್ತಾರೆ, ಇದೆಂತ ದರಿದ್ರ ದೇಶ ಅಂದ್ರೆ, ಇನ್ನೊಂದ್ಸಾರಿ ಹೇಳ್ತೀನಿ, ಇದೆಂತ ದರಿದ್ರ ದೇಶ ಅಂದ್ರೆ ಮಲ ಹೊರಲು ಒಂದು ಜಾತಿಯನ್ನು ಸೃಷ್ಟಿಸಿದ ದೇಶ. ಯಾವುದು? ನಮ್ಮ ದೇಶ. ಅದಕ್ಕೆ ಗಾಂಧಿ ನಮ್ಮ ಟಾಯ್ಲೆಟ್ಗಳನ್ನ ನಾವು ತೊಳ್ಕೊಳ್ಳೋದೇ ಇದ್ರೆ ನಿಮಗೆ ಯಾವ ಜಾತಿಯವನು ಮಲ ಹೊರ್ತಿದಾನೋ ಅವನು ಏನು ಯೋಚನೆ ಮಾಡ್ತಾನೆ, ಅವನ ಮನಸ್ಸಲ್ಲಿ ಏನ್ ಬರುತ್ತೆ ಅನ್ನೋದು ಅರ್ಥವೇ ಆಗೋದಿಲ್ಲ. ಅದಕ್ಕೆ ನೀವು ಇಲ್ಲಿಂದ ಬದಲಾವಣೆ ತರಬೇಕು ಅಂತ ಹೇಳ್ತಾರೆ. ಕೈಗಾರಿಕೆಗಳ ಬಗ್ಗೆ ಟ್ಯಾಗೂರ್ ಹೇಳಿದ್ರೆ ಗಾಂಧಿ ಹೇಳ್ತಾರೆ, ನೀವು ದೊಡ್ಡ ಯಂತ್ರಗಳನ್ನ ಸಂಪೂರ್ಣವಾಗಿ ವಿರೋಧಿಸ್ತಿರ್ಲಿಲ್ಲ ಗಾಂಧಿ, ಆದ್ರೆ ಬಹಳ ತಪ್ಪು ಅಭಿಪ್ರಾಯಗಳನ್ನ ಹರಡ್ತಾರೆ. ಯಂತ್ರಗಳು ನಮ್ಮ ಮೇಲೆ ಸವಾರಿ ಮಾಡಬಾರ್ದು ಅಂತ ಹೇಳ್ತಾರೆ. ಅಂದಿನ ಕಾಲಕ್ಕೂ ನಿರುದ್ಯೋಗ ಇತ್ತು, ಇಂದಿಗೂ ಇದೆ. ಸರ್ಕಾರದ ಅಂಕಿಅಂಶಗಳ ಪ್ರಕಾರ 100ರಲ್ಲಿ 48 ಜನ ನಿರುದ್ಯೋಗಿಗಳಿದ್ದಾರೆ ಈ ಇಸ್ವಿಗೆ. 100ರಲ್ಲಿ 48 ಜನ ನಿರುದ್ಯೋಗಿಗಳ ದೇಶದಲ್ಲಿ ಹೊಸ ಉದ್ಯೋಗಿಗಳನ್ನು ಸೃಷ್ಟಿ ಮಾಡಬೇಕು. ದೊಡ್ಡ ಯಂತ್ರಗಳನ್ನು ತಂದು ನೀವು ಎಲ್ಲವನ್ನು ಯಂತ್ರಗಳಿಂದ ಮಾಡಿಸೋದಾದ್ರೆ ಈ ನಿರುದ್ಯೋಗ ಇನ್ನೂ 1 ಶತಮಾನ ಮುಂದುವರಿತದೆ. ಹೀಗೆ ನಾನು ಹೆಚ್ಚು ಲಂಬಿಸೋದಿಲ್ಲ, ನನ್ನ ಸಮಯ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಆದ್ರೆ ಒಂದೇನು ಅಂದ್ರೆ ನಿಮ್ಗೋಸ್ಕರ ಬೇಗ ನಿಲ್ಲಿಸ್ತಾ ಇದ್ದೀನಿ. ಮಿನಿಮಮ್ ಇಬ್ರು ಏನಾದ್ರೂ ಪ್ರಶ್ನೆ ಕೇಳ್ಬೇಕು. ನೀವ್ ಏನಾದ್ರೂ ಕೇಳಿ, ಕಡೆಗೆ ಸವರ್ಣ ದೀರ್ಘ ಸಂಧಿ ಲೋಪಸಂಧಿನಾದ್ರೂ ಕೇಳಿ. ಎಸ್, ಆ ಟೈಮಲ್ಲಿ ಗಾಂಧಿ ತಪ್ಪೆಲ್ಲ ಮಾಡ್ಕೋಬೇಕಾದ್ರೆ ಗಾಂಧಿಯವರು ಅವಕಾಶ ಇತ್ತು. ಓಕೆ ಸರ್, ಅದು ಬಹಳ ರಿಪೀಟ್ ಕ್ವಶನ್. ಆಯ್ತು, ಗೊತ್ತಾಯ್ತು ಬಿಡಿ. ಗಾಂಧೀಜಿಯವರ ಆ ಒಪ್ಪಂದದಲ್ಲಿ ಪ್ರಸ್ತಾಪಿಸ್ಲಿಲ್ವಾ, ಅಥವಾ ಪ್ರಸ್ತಾಪಿಸಿದ್ರು ಕೂಡ ಬ್ರಿಟಿಷರು ಅದಕ್ಕೆ ಮನ್ನಣೆ ನೀಡಲಿಲ್ವಾ ಅನ್ನೋದೇ ಸ್ವಲ್ಪ ಬಹಳ ಜನಕ್ಕೆ ತಪ್ಪು ಕಲ್ಪನೆ ಏನಿದೆ ಅಂದ್ರೆ, ನೀವು ಗಾಂಧಿ ಜೈಲಲ್ಲಿದ್ರು, ಹೌದಾ? ಹೌದು ಎಷ್ಟು ವರ್ಷ ಜೈಲಲ್ಲಿದ್ರು ಸರ್. ಅವರು ಅಂದ್ರೆ ವಿವಿಧ ಕಾಲಘಟ್ಟಗಳಲ್ಲಿ 10 ವರ್ಷ ಇದ್ರು ಅಂತ ಇಟ್ಕೊಳ್ಳೋಣ ಅಂದಾಜು. ಒಂದು 7-8 ಸಾರಿ ಇದ್ರು. ಎಂತ ತಪ್ಪುಗಳಿಗಾಗಿದ್ರು? ಎಲ್ಲ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ. ಯಾವ್ದಾದ್ರು ಮರ್ಡರ್ ಕೇಸ್ ಇತ್ತ? ಇಲ್ಲ. ಥೆಫ್ಟ್ ಕೇಸ್ ಇತ್ತ? ಇಲ್ಲ. ಇನ್ಯಾವ್ದಾದ್ರು ದೊಡ್ಡ ಉಲ್ಲಂಘನೆ ಇತ್ತ? ದೇಶದ್ರೋಹ ಇತ್ತ? ಇಲ್ಲ. ಒಂದು ಸಣ್ಣ ಕಾನೂನು ಉಲ್ಲಂಘನೆಯ ಕಾರಣಕ್ಕೆ ಬ್ರಿಟಿಷ್ ಸರ್ಕಾರ ಶಿಕ್ಷೆ ಕೊಟ್ರೆ ಜಡ್ಜ್ ಹೇಳ್ತಾರೆ, ನೀವು ಕ್ಷಮೆ ಕೇಳಿದ್ರೆ ನಿಮ್ಮನ್ನ ಬಿಟ್ಟು ಬಿಡ್ತೀವಿ. ಕ್ಷಮೆ ಕೇಳೋದಿಲ್ಲ, ಕ್ಷಮೆ ಕೇಳಲ್ಲ, ನಾನು ಜೈಲಿಗೆ ಹೋಗ್ತೀನಿ ಅಂತಾರೆ. ಅಂಥದ್ರಲ್ಲಿ ಭಗತ್ ಸಿಂಗ್ ಮತ್ತು ಅವರ ಇಬ್ಬರು ಸಹವರ್ತಿಗಳ ಪ್ರಕರಣ ಇತ್ತಲ್ಲ,
ಅದರಲ್ಲಿ ಗಾಂಧಿ ಹೇಳಿದ್ರೆ ಬ್ರಿಟಿಷ್ ಸರ್ಕಾರ ಸ್ವತಃ ಗಾಂಧಿಯನ್ನೇ ಸಣ್ಣ ಕೇಸಿನಲ್ಲಿ ಬಿಡದೇ ಇರೋ ಬ್ರಿಟಿಷ್ ಸರ್ಕಾರ ಭಗತ್ ಸಿಂಗ್ ಅವರನ್ನ ಹೆಂಗ್ ಬಿಡುಗಡೆ ಮಾಡುತ್ತೆ? ಲಾಜಿಕಲಿ ಯೋಚನೆ ಮಾಡಿ. ಆದ್ರೆ ಗಾಂಧಿ ಇರ್ವಿನ್ ಒಪ್ಪಂದದ ಸಂದರ್ಭದಲ್ಲಿ ಗವರ್ನರ್ ಜೊತೆ ಅವರು ಹೇಳ್ತಾರೆ, ಇದನ್ನ ನೀವು ಜೀವಾವಧಿ ಶಿಕ್ಷೆಯಾಗಿ ಬೇಕಾದ್ರೆ ಪರಿವರ್ತಿಸಿ, ನೇಣಿಗೆ ಹಾಕಬೇಡಿ ಅಂತ. ಆದ್ರೆ ಗವರ್ನರ್ ಜನರಲ್ ಒಪ್ಪೋದಿಲ್ಲ. ಯಾಕೆಂದ್ರೆ ಅವನಿಗೆ ಮೇಲೆ ಇಂಗ್ಲೆಂಡ್ ಗೌರ್ಮೆಂಟ್ ಇರ್ತದೆ. ಅವ್ರ ಪ್ರಕಾರ ಶಿಕ್ಷೆಯನ್ನ ಎಕ್ಸಿಕ್ಯೂಟ್ ಮಾಡೋದನ್ನ ಮುಂದಕ್ಕೆ ಹಾಕ ಕೂಡ ಅವನು ರೆಡಿ ಇರೋದೆ, ತಯಾರಿರೋದೆ. ಬರೀತಾರೆ, ಅದಕ್ಕೆ ಎಲ್ಲ ದಾಖಲೆ ಇದೆ, ಎಲ್ಲ ಪಬ್ಲಿಕ್ ಡೊಮೈನ್ ಅಲ್ಲಿ ಇದೆ. ಗಾಂಧೀಜಿ ತೆರೆದ ಪುಸ್ತಕ, ಎಲ್ಲಾ ದಾಖಲೆಯೂ ಇದೆ. ಆದ್ರೆ ಅಪಪ್ರಚಾರಗಳು ಹಿಂಗ್ ನಡೀತದೆ. ಥ್ಯಾಂಕ್ ಯು ಸರ್. ಗಾಂಧೀಜಿಯವರು ಬೆಳಗ್ಗೆಯಿಂದ ಹೇಳಿದ್ರು ಬಾಲ್ಯದಲ್ಲಿ ತಪ್ಪು ಮಾಡಿದ್ರು ಅಂತ. ನನ್ನ ಅನಿಸಿಕೆ ಏನಪ್ಪ ಅಂದ್ರೆ, ಒಬ್ಬ ವ್ಯಕ್ತಿ ದೊಡ್ಡ ವ್ಯಕ್ತಿ ಆಗ್ಬೇಕಂದ್ರೆ ತಪ್ಪುಗಳು ಆಗಿರ್ಬೇಕಾ, ಯಾವ ತರ ತಪ್ಪು ಮಾಡಬೇಕಾ? ನನ್ನ ಅನಿಸಿಕೆ. ಎಲ್ಲ ತಪ್ಪು ಮಾಡಿರ್ತಾರೆ. ನೀವ್ ಯಾರಾದ್ರೂ ಹೇಳಿ, ಎಲ್ಲ ಎದೆ ಮುಟ್ಕೊಂಡು ನಿಮ್ಮ ಹೃದಯದ ಮೇಲೆ ಕೈ ಇಟ್ಕೊಂಡು ನಾನು ಎಂದೂ ಯಾವ ತಪ್ಪನ್ನು ಮಾಡಿಲ್ಲ ಅಂತ ಯಾರಾದ್ರೂ ಹೇಳಿ. ನಾನು ಹೇಳ್ತೀನಿ ಮಾಡಿದೀನಿ ಸರ್. ಇಲ್ಲ. ಗಾಂಧಿ ಯಾಕದನ್ನ ಹೇಳ್ತಾರೆ ಅಂದ್ರೆ, ನೋಡಿ, ಗಾಂಧಿ ಒಬ್ಬ ಸಾಹಿತಿ ಅಲ್ಲ, ಆದ್ರೆ ಅದ್ಭುತವಾದ ಆತ್ಮಕಥೆ ಬರೀತಾರೆ. ಸರ್, ನನ್ನ ಪ್ರಶ್ನೆ ಅದಲ್ಲ. ಯಾವ್ದಾರ ಒಂದ್ ವ್ಯಕ್ತಿ ದೊಡ್ಡ ವ್ಯಕ್ತಿ ಆಗ್ಬೇಕಂದ್ರೆ ಅವ್ನ ಹಿಂದೆಗಡೆ ಅವನು ತಪ್ಪು ಮಾಡಿರ್ಬೇಕಾ? ಇಲ್ಲ. ಯಾವ ತರ ಅವ್ನು ತಪ್ಪು ಮಾಡ್ಲೇಬೇಕಾ? ಇಲ್ಲ, ಖಂಡಿತ ಹಂಗೇನಿಲ್ಲ. ಅಲ್ಲ, ಅದನ್ನ ಹೇಗ್ ತಗೋಬೇಕು ಅಂತ ಹೇಳ್ತಿದ್ದೀನಿ. ಪ್ರತಿಯೊಬ್ಬ ಮನುಷ್ಯನು ಅರಿವಿಲ್ಲದ ಸಂದರ್ಭದಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿಯೇ ಇರ್ತಾನೆ. ಈಗ ಫಾರ್ ಎಕ್ಸಾಂಪಲ್, ನನಗೆ ಗಾಂಧೀಜಿಯವ್ರ ಜೊತೆ ತಕರಾರಿದೆ. ಗಾಂಧೀಜಿ ಮಾಂಸ ತಿಂದಿದ್ದನ್ ತಪ್ಪು ಅಂತ ಹೇಳ್ತಾರೆ. ನನ್ನ ಪ್ರಕಾರ ತಪ್ಪೇ ಅಲ್ಲ, ಅದು ದಿನ ತಿಂತೀನಿ ನಾನು. ಅವ್ರ ಪ್ರಕಾರ ತಪ್ಪ ಅಷ್ಟೇ. ಅವರು ಗುಜರಾತ್ ಅಲ್ಲಿ ಸ್ವಲ್ಪ ವೆಜಿಟೇರಿಯನ್ಸ್ ಜಾಸ್ತಿ, ಅವ್ರ ಮನೆಯಲ್ಲಿ ತಿನ್ನೋ ಪದ್ಧತಿ ಇರ್ಲಿಲ್ಲ, ಅದಕ್ಕೆ ತಿಂತಿರ್ಲಿಲ್ಲ ಅಷ್ಟೇ. ಅವ್ರ ಪ್ರಕಾರ ತಪ್ಪು, ನನ್ನ ಪ್ರಕಾರ ತಪ್ಪಲ್ಲ. ಮಂಡ್ಯದಲ್ಲಿ ಬಾಡಿ ತಿನ್ನೋದು ತಪ್ಪ? ಮಂಡ್ಯದಲ್ಲಿ ನೆರವಿಗೆ ಹೋಗೋದು, ಬಿಗ್ರೂಟಕ್ಕೆ ಹೋಗೋದು, ಬಾಡಿ ತಿನ್ನೋದು ತಪ್ಪ? ಇಲ್ಲ. ಈಗ ಇನ್ನೊಂದು ಹೇಳ್ತೀನಿ. ಬಾಡು ಅಂದಾಗ ಗಾಂಧಿ ಇನ್ನೊಬ್ಬನ ಆಯ್ಕೆಯನ್ನು ಎಷ್ಟು ಚೆನ್ನಾಗಿ ಗೌರವಿಸ್ತಿದ್ರು ಅಂದ್ರೆ, ಒಮ್ಮೆ ಜಿನ್ನ ಅವರನ್ನ ಭೇಟಿ ಮಾಡಕ್ ಬರ್ಬೇಕಾಗತ್ತೆ. ಗಾಂಧೀಜಿ ಎಂದು ಮಾಂಸ ತಿಂತಿರ್ಲಿಲ್ಲ, ಆದ್ರೆ ಜಿನ್ನ ಅವ್ರಿಗೆ ಅತಿಥಿ. ಜಿನ್ನಾಗೆ ಕಬಾಬ್ ಇಷ್ಟ ಅಂತ ಕಬಾಬ್ ತರಿಸಿಟ್ಟಿರ್ತಾರೆ. ಎಸ್ ಸರ್, ಮತ್ತೊಂದು ಪ್ರಶ್ನೆ. 1947ರಲ್ಲಿ ಧರ್ಮದ ಆಧಾರದ ಮೇಲೆ ಭಾರತ ಮತ್ತು ಪಾಕಿಸ್ತಾನನ ವಿಭಜನೆ ಮಾಡ್ತಾರೆ. ಆದ್ರೂ ಮುಸ್ಲಿಮ್ಸರ್ನ ಯಾಕೆ ನಮ್ಮ ಭಾರತದಲ್ಲಿ ಉಳಿಸ್ಕೊಂಡ್ರು ಅನ್ನೋದು? ಅದು ಈ ಪಾರ್ಟಿಷನ್ ಬಗ್ಗೆ ಬಹಳ ಕೂತ್ಕೊಳ್ಳಪ್ಪ. ವೆರಿ ಗುಡ್, ಒಳ್ಳೆ ಪ್ರಶ್ನೆ ಕೇಳಿದ್ಯಾ. ಪಾರ್ಟಿಷನ್ ಬಗ್ಗೆ ಬಹಳ ತಪ್ಪು ಕಲ್ಪನೆಗಳಿದೆ. ಧರ್ಮದ ಆಧಾರದ ಮೇಲೆ ಪಾಕಿಸ್ತಾನ ಬೇರೆ ಆಯ್ತು, ಭಾರತ ಅಲ್ಲ. ಅರ್ಥ ಆಗ್ತಿದ್ಯಾ? ಧರ್ಮದ ಆಧಾರದ ಮೇಲೆ ಪಾಕಿಸ್ತಾನ ವಿಭಜನೆ ಆಯ್ತು, ಭಾರತ ಅಲ್ಲ. ಅದಕ್ಕೆ ಬಹಳ ಸುದೀರ್ಘವಾಗಿ ವಿವರಣೆ ಕೊಡಬೇಕು, ಆದ್ರೆ ಸಂಕ್ಷಿಪ್ತವಾಗಿ ಹೇಳ್ತೀವಿ. ದೇಶದಲ್ಲಿ 1857ರ ದಂಗೆಯಿಂದ ಆರಂಭ ಆಗಿ, ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ಆರಂಭ ಆಗಿ, ಸುಮಾರು 20ನೇ ಶತಮಾನದ 1925ರವರೆಗೂ ಚೆನ್ನಾಗೇ ಇತ್ತು ಸ್ವಾತಂತ್ರ್ಯ ಚಳವಳಿ. ಎಲ್ಲರೂ ಸೇರ್ಕೊಂಡಿದ್ರು ಅದರಲ್ಲಿ. ಯಾಕೆಂದ್ರೆ ನಮ್ಮ ದೇಶ ಹಲವು ಧರ್ಮಗಳು, ಜಾತಿಗಳು, ಭಾಷೆಗಳು ಇರೋ ದೇಶ. ಆದ್ರೆ ನಿಧಾನಕ್ಕೆ ಒಂದೊಂದಾಗಿ ಒಂದೊಂದು ಧರ್ಮದವರು ಒಂದೊಂದು ಸಮೂಹವನ್ನ ಕಟ್ಕೊಳ್ಳೋದಕ್ಕೆ ಆರಂಭ ಮಾಡಿದ್ರು. ಅದಕ್ಕೂ ಅವ್ರಿಗೆ ಆದ ಚಾರಿತ್ರಿಕವಾದ ಕಾರಣಗಳಿತ್ತು. ಯಾಕೆಂದ್ರೆ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಸಮುದಾಯ ಏಲಿಯನೇಟ್ ಆಗ್ಬೋದು, ನಾವು ಅನಾಥರಾಗ್ಬೋದು, ನಮ್ಗೆ ಅಧಿಕಾರ ಸಿಗದೇ ಇರಬಹುದು ಅನ್ನುವ ಆತಂಕ ಇತ್ತು. ಸಿಖ್ಖರಿಗೆ ಪಕ್ಷ ಇತ್ತು, ಮುಸ್ಲಿಮರಿಗೆ ಪಕ್ಷ ಇತ್ತು. ಹಾಗಾಗಿ ಅದು ಫೈನಲಿ ನಾವು ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಅಥವಾ ಸ್ವಾತಂತ್ರ್ಯ ಬರೋ ಸಂದರ್ಭದಲ್ಲಿ ನಮ್ಗೆ ಪ್ರತ್ಯೇಕ ದೇಶ ಕೊಡಿ ಅನ್ನೋ ಕೂಗು ಬಂತು. ಆ ಕೂಗಿನಲ್ಲಿ ಆದ ಒಪ್ಪಂದ ಏನು ಅಂದ್ರೆ, ಬ್ರಿಟಿಷ್ನವರು 3 ಅವಕಾಶಗಳನ್ನು ಕೊಟ್ರು. 3 ತರ ರಾಜ್ಯಗಳಿತ್ತು ಇಲ್ಲಿ. ಇಂಡಿಪೆಂಡೆಂಟ್ ಸ್ಟೇಟ್ಗಳಿತ್ತು, ನೇರವಾಗಿ ಬ್ರಿಟಿಷ್ ಆಡಳಿತ ಮಾಡ್ತಿದ್ದ ಸಂಸ್ಥಾನಗಳಿತ್ತು, ಇವೆಲ್ಲ ಇತ್ತು. ಎಲ್ಲಾ ರಾಜ್ಯಗಳಿಗೂ ನೀವು ಸ್ವತಂತ್ರವಾಗಿ ಇರಬಹುದು, ಭಾರತಕ್ಕೆ ಸೇರಬಹುದು ಮತ್ತು ಪಾಕಿಸ್ತಾನಕ್ಕೆ ಸೇರಬಹುದು ಅನ್ನುವ 3 ಆಯ್ಕೆಗಳನ್ನು ಕೊಟ್ರು. ಆ ಆಯ್ಕೆಗಳನ್ನ ರಾಜರು ಡಿಸೈಡ್ ಮಾಡಂಗಿಲ್ಲ, ಜನಮತಗಣನೆ ರೆಫರೆಂಡಮ್ ಮೂಲಕ ಆಯ್ಕೆ ಮಾಡ್ಬೇಕು ಅದನ್ನ. ರೆಫರೆಂಡಮ್ ಅಂದ್ರೆ ಜನಗಳು, ಬಹುಸಂಖ್ಯಾತರು ಯಾರಿರ್ತಾರೆ ಅಥವಾ ಹೆಚ್ಚು ಜನ ಯಾವುದಕ್ಕೆ ಎಸ್ ಅಂತಾರೆ, ಅದು ದಟ್ ಈಸ್ ಕಾಲ್ಡ್ ಜನಮತಗಣನೆ. ಈ ಜನಮತಗಣನೆಯ ಮೂಲಕವೇ ಈಗಿನ ಬಾಂಗ್ಲಾದೇಶ ಮತ್ತು ಈಗಿನ ಪಾಕಿಸ್ತಾನ ನಿರ್ಮಾಣ ಆದ. ಅಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಪ್ರತ್ಯೇಕ ದೇಶ ಬೇಕು ಅಂತ ಕೇಳಿದ್ರು, ಅದೆರಡು ಪ್ರತ್ಯೇಕ ದೇಶ ಆಯ್ತು. ಅದಾಗಿಯೂ ಕಾಶ್ಮೀರ ನಮ್ಮಲ್ಲಿ ಉಳಿತು, ಜುನಾಗಢ ನಮ್ಮಲ್ಲಿ ಉಳಿತು, ಹೈದರಾಬಾದ್ ನಮ್ಮಲ್ಲಿ ಉಳಿತು, ತಿರುವಾಂಕೂರ್ ನಮ್ಮಲ್ಲಿ ಉಳಿತು.
ಬೇಕಾದಷ್ಟು ರಾಜ್ಯಗಳು ಉಳಿತು. ಈಗ ಬೇಕಾದಷ್ಟು ರಾಜ್ಯಗಳಲ್ಲಿ, ಕೇರಳದಲ್ಲಿ 34% ಮುಸ್ಲಿಮ್ಸ್ ಇದ್ದಾರೆ. ಕೇರಳದಲ್ಲಿ, ಇಡೀ ಇಂಡಿಯಾದಲ್ಲಿ ಫಸ್ಟ್ ಕೇರಳ ಮುಸ್ಲಿಮರು ಬಂದದ್ದು ಕೇರಳಕ್ಕೆ ಕ್ರಿಸ್ತ ಶಕ 7ನೇ ಶತಮಾನದಲ್ಲಿ ಅರಬ್ನಿಂದ. ಅವರು ಇಲ್ಲಿದ್ದಾರೆ. 1300 ವರ್ಷಗಳ ಹಿಂದಿನ ಮಸೀದಿ ಇದೆ. ಕೋಯಿಕೋಡ್ಗೆ ಹೋದ್ರೆ ನಿಮ್ಗೆ ಕಲ್ಲಿಕೋಟೆ ಬರ್ತಾನಲ್ಲ, ವಾಸ್ಕೋಡಗಾಮ, ಆ ಊರಲ್ಲಿ. ಅವ್ರು ಯಾಕೆ ಹೋಗ್ಬೇಕು? ಹಾಗಾಗಿ ನಾವು ಜಾತ್ಯತೀತ ದೇಶವನ್ನ ರಚನೆ ಮಾಡ್ಕೊಂಡ್ವಿ. ಪಕ್ಕದ ಪಾಕಿಸ್ತಾನದವರು, ಅವರು ಜಾತ್ಯತೀತ ದೇಶವನ್ನೇ ರಚನೆ ಮಾಡ್ಕೊಂಡಿದ್ರು. ಅದು ಗೊತ್ತಿರಲಿ ನಿಮಗೆ. ಪಾಕಿಸ್ತಾನ ಮೊದಲು ರಚನೆ ಆದಾಗ ಅಲ್ಲಿಯ ರಾಷ್ಟ್ರಗೀತೆಯನ್ನು ಬರೆದ ಕವಿ ಒಬ್ಬ ಹಿಂದೂ. ಜಿನ್ನ 2 ವರ್ಷದಲ್ಲಿ ಸತ್ತೋಗ್ಬಿಡ್ತಾರೆ ಅನಾರೋಗ್ಯದಿಂದ. ಜಿನ್ನ ಸತ್ತ ಮೇಲೆ ರಾಷ್ಟ್ರಗೀತೆನ ಬದಲಾಯಿಸ್ಕೋತಾರೆ. ಅವರು ಒಂದು ಧಾರ್ಮಿಕ ರಾಷ್ಟ್ರ ಮಾಡ್ಕೊಂಡು ಹೆಂಗಿದ್ದಾರೆ, ನಾವು ಜಾತ್ಯತೀತ ರಾಷ್ಟ್ರ ಮಾಡ್ಕೊಂಡು ಹೆಂಗಿದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಇದುವರೆಗೆ ಪಾಕಿಸ್ತಾನದಲ್ಲಿ 10 ವರ್ಷ ಕಂಟಿನ್ಯೂಸ್ ಆಗಿ ಪ್ರಜಾಪ್ರಭುತ್ವ ಇಲ್ಲ. ಆದರೆ 77-80 ವರ್ಷದಿಂದ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಗಟ್ಟಿಯಾಗಿದೆ, ಬಿಕಾಸ್ ಆಫ್ ಸೆಕ್ಯುಲರಿಸಮ್. ಆಯ್ತಾ? ಸರಿ, ನೀವು ಭಗತ್ ಸಿಂಗ್ ಕ್ರಿಮಿನಲ್ ಕೇಸ್ ಮಾಡಿದ್ರು, ಅದಕ್ಕೆ ಅವ್ರಿಗೆ ಉಗ್ರ ಶಿಕ್ಷೆ ಆಯ್ತು ಅಂತ. ವೀರ್ ಸಾವರ್ಕರ್ ಅವರು ಕೂಡ ಯಾವ ಕ್ರಿಮಿನಲ್ ಕೇಸು ಮಾಡಿರ್ಲಿಲ್ಲ, ಆದ್ರೆ ಅವ್ರಿಗೆ ಕಾಲಪಾನಿ ಅಂತ ಕಠಿಣ ಶಿಕ್ಷೆ ಆಯ್ತು. ಅದೇ ತರ ಇವರು ಎಷ್ಟೋ ಸಲ ಜೈಲ್ಗೆ ಹೋಗಿದ್ದಾರೆ, ಅವ್ರಿಗೆ ಮೃದು ಧೋರಣೆ. ಇಂಥವ್ರಿಗೆಲ್ಲ ಕಠಿಣ ಶಿಕ್ಷೆ ಕೊಟ್ಟಿದ್ದಾರೆ. ಓಕೆ, ಗೊತ್ತಾಯ್ತು ನೀವು ಹೇಳಿದ್ದು. ಕ್ರಿಮಿನಲ್ ಕೇಸ್ ಅನ್ನೋ ಅರ್ಥ ಬಳಸಿದ್ದು ನಾನು ಬ್ರಿಟಿಷ್ ಸರ್ಕಾರದ ಪ್ರಕಾರ. ಗಾಂಧಿ ಮಾಡಿದ್ರು ಕ್ರಿಮಿನಲ್ ಕೇಸೇ ಅವ್ರಿಗೆ. ಗಾಂಧಿ ಕಾನೂನಿನ ಉಲ್ಲಂಘನೆ ಮಾಡಿದ್ರು ಬ್ರಿಟಿಷ್ ಸರ್ಕಾರಕ್ಕೆ ಅದು ಕ್ರಿಮಿನಲ್ ಕೇಸೇ, ಕಾನೂನು ಉಲ್ಲಂಘನೆ ತಾನೇ ಅದು. ಮತ್ತೆ ಅವ್ರಿಗೆ ಯಾಕೆ ಆ ಶಿಕ್ಷೆ ಇಲ್ಲ ಅಂತ ಹೇಳ್ತೀನಿ. ಗಾಂಧೀಜಿನ ಜೈಲಲ್ಲಿ ಇದ್ರಲ್ಲ. ಎಲ್ಲಿ ಇದ್ರ ಬರ್ತಿದ್ರು, ಆದ್ರೆ ಅವ್ರಿಗೆ ಮೃದು ಧೋರಣೆ. ಈಗ ನೀವು ಪ್ರಶ್ನೆ ಕೇಳಿದಿರಿ, ನಿಮ್ ಪ್ರಶ್ನೆ ನನಗೆ ಅರ್ಥ ಆಗಿದೆ. ಲೆಟ್ ಮೀ ಫಿನಿಶ್ ಫಸ್ಟ್, ಆಯ್ತಾ? ಮೊದಲನೇದು, ಬ್ರಿಟಿಷ್, ಈಗ ನಾವು CRPC IPC ಬಳಸ್ತಾ ಇದ್ವಲ್ಲ, CRPC ಎಷ್ಟಲ್ಲಿ ಬಂತ ಹೇಳಿ? 1869, 1852, ಮೇ ಬಿ 52-53. 1853ರಲ್ಲಿ ಬಂದ CRPC ಮೇಲೆ ಎಲ್ಲಾರ್ಗೂ ಶಿಕ್ಷೆ ಕೊಡ್ತಾ ಇದ್ದಿದ್ದು. ಮೊನ್ನೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬರೋವರೆಗೆ ಗಾಂಧಿ ನೆಹರು ಯಾವ ತಪ್ಪಿನ ಉಲ್ಲಂಘನೆಗೆ ಶಿಕ್ಷೆ ಆಗಿತ್ತೋ ಆ ಕಾನೂನು ನಮ್ಮಲ್ಲಿ ಇನ್ನೂ ಜಾರಿಯಲ್ಲಿ ಇತ್ತು, ದೇಶದ್ರೋಹದ ಕಾನೂನು, ಸೆಡಿಷನ್ ಆಕ್ಟ್. ಆಯ್ತಾ? ನಾನು ಹೇಳಿದ್ದು, ಈ ಭಗತ್ ಸಿಂಗು ಮತ್ತು ಅವರ ಸುಖದೇವ್ ಮತ್ತು ರಾಜ್ಗುರು ಇದ್ರಲ್ಲ, ಅವರು ಮಾಡಿದ ಕೇಸ್ ಅಥವಾ ಬ್ರಿಟಿಷ್ನವ್ರ ಪ್ರಕಾರ ತಪ್ಪಿತ್ತಲ್ಲ, ಅದನ್ನ ಅವರು ಒಪ್ಕೊಳಕ್ ರೆಡಿ ಇರಲಿಲ್ಲ. ಇನ್ನು ಸಾವರ್ಕರ್ದು ಹೇಳಿದ್ರಿ, ಸಾವರ್ಕರ್ಗೆ ಶಿಕ್ಷೆ ಆಗಿದ್ದು ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನ ಕೊಲೆ ಮಾಡೋದಕ್ಕೆ ಗನ್ ಸಪ್ಲೈ ಮಾಡಿದ್ರು ಅಂತ. ಆಯ್ತಾ? ಅದರಲ್ಲಿ ಅವರಿಗೆ ಶಿಕ್ಷೆ ಆಗಿತ್ತು. ಓಕೆ, ನೀವು ಅಷ್ಟೇ ಹೇಳಿದ್ರಿ, ನಾನು ಮುಂದುವರಿಸ್ತೀನಿ. ಶಿಕ್ಷೆ ಯಾಕೆ ಕಡಿತಾ ಆಯ್ತು? ಕ್ಷಮೆ ಕೇಳಿದ್ರು. ಹೌದು, ಕ್ಷಮೆ ಕೇಳಿದ್ರು. ನಿಮ್ಗೆ ಗೊತ್ತಿದ್ಯಾ, ಮೊದಲನೇ ಸಾರಿ ಆಫ್ರಿಕಾದಲ್ಲಿ ಗಾಂಧಿ ಕೇಸ್ ಹೋಗ್ತಾರೆ, ಅವ್ರಿಗೆ 10 ಶಿಲ್ಲಿಂಗ್ ದಂಡ ಹಾಕ್ತಾರೆ. ದಂಡ ಕಟ್ಟಲ್ಲ ಅಂತಾರೆ. ಬೇಲ್ ತಗೊಳ್ಳಿ ಅನ್ನತ್ತೆ ಕೋರ್ಟು, ತಗೊಳ್ಳಲ್ಲ ಬೇಲು. ನೀವು ಬೇಕಿದ್ರೆ ಶಿಕ್ಷೆ ಕೊಡಿ ಅಂತಾರೆ ಗಾಂಧಿ. ಅವಾಗ ಕೋರ್ಟ್ ಅವ್ರನ್ನ ಬಿಡುಗಡೆ ಮಾಡುತ್ತೆ. ಕ್ಷಮೆ ಕೇಳಲಿಲ್ಲ ಅವರು. ಸಿಲ್ಲಿ ಕೇಸ್ ಅದು. ಆದ್ರೆ ಪುಟಗಟ್ಲೆ 10 ಪತ್ರಗಳನ್ನ ಬರೆದು ಹೊರಗಡೆ ಬಂದು ಆಮೇಲೆ ಏನ್ ಮಾಡಿದ್ರು, ಈಗ ನಾವು ಅವ್ರ ದೇಶ ಪ್ರೇಮಿ ಅಂತ ಅವ್ರು ಎಲ್ಲೆಲ್ಲಿ ಬೇಕೋ ಅವ್ರ ಫೋಟೋ ಹಾಕ್ತಿವಿ, ಅವ್ರ ಹೆಸರಿಡ್ತೀವಿ. ನಾನು ಅವರ ದೇಶ ಪ್ರೇಮವನ್ನ 1903ಕ್ಕಿಂತ ಮುಂಚಿನ ಅವರ ದೇಶ ಪ್ರೇಮವನ್ನು ಪ್ರಶ್ನೆ ಮಾಡಲ್ಲ, ಅಥವಾ ಯಾರ ದೇಶ ಪ್ರೇಮವನ್ನು ಪ್ರಶ್ನೆ ಮಾಡೋದು ಬೇಡ. ಆದ್ರೆ ಚರಿತ್ರೆಯನ್ನು ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಕ್ಷಮೆ ಕೇಳಿ ಹೊರಗಡೆ ಬಂದು ಒಂದು ಪೆನ್ಷನ್ ತಗೊಂಡು, ನಿಮ್ಗೆ ಗೊತ್ತಿದೆ, ಒಂದು ಘಟನೆ ಹೇಳ್ತೀನಿ ಸುಮ್ಮನೆ ನಿಮ್ ಕುತೂಹಲಕ್ಕೆ. ಇದೇ ಜಿಲ್ಲೆಯಲ್ಲಿ ನಡೆದಿರೋದು. ಸ್ವಾತಂತ್ರ್ಯ ಪೂರ್ವದಲ್ಲಿ ಒಬ್ಬ ಶಿಕ್ಷಕನಾಗಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ, ಅಂದ್ರೆ ಕ್ವಿಕ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಸ್ವಾತಂತ್ರ್ಯ ಚಳವಳಿಗಾರ ಇಂಥ ಕಡೆ ಬಚ್ಚಿಟ್ಕೊಂಡಿದ್ದಾನೆ ಅಂತ ಸುದ್ದಿ ಕೊಡ್ತಾನೆ ಬ್ರಿಟಿಷ್ ಸರ್ಕಾರದಲ್ಲಿ ಎಂಪ್ಲಾಯಿ ಆತ. ಆ ಆಧಾರದ ಮೇಲೆ ಅವನನ್ನ ಬ್ರಿಟಿಷ್ ಸರ್ಕಾರ ಅರೆಸ್ಟ್ ಮಾಡುತ್ತೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಮುಗಿದ್ಮೇಲೆ ಎಲ್ಲರನ್ನು ಬಿಡುಗಡೆ ಮಾಡುತ್ತೆ, ಲಕ್ಷಾಂತರ ಜನ ಇರ್ತಾರೆ. ಸ್ವಾತಂತ್ರ್ಯ ಬಂದ ಮೇಲೆ ಸ್ವತಂತ್ರ ಭಾರತದ ಸರ್ಕಾರ ಆ ಸುದ್ದಿ ಕೊಟ್ಟ ಮೇಸ್ಟ್ರಿಗೆ ಒಂದು ಇನ್ಕ್ರಿಮೆಂಟ್ ಕಟ್ ಮಾಡುತ್ತೆ. ಈಗ ಹೇಳಿ, ಅವರು ಕ್ಷಮಾಪಣೆ ಬರೆದು ಬಂಗ್ಲೆ ತಗೊಂಡು, ಕ್ವಾರ್ಟರ್ಸ್ ತಗೊಂಡು, ತಿಂಗಳ ಪೆನ್ಷನ್ ತಗೊಂಡು ಯಾವ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡ್ತಾ ಇದ್ರು? ಯಾವ ಕಾರಣಕ್ಕೆ ಗೌರವ ಕೊಡ್ಬೇಕು ಅವ್ರಿಗೆ? ಒಂದ್ ಸಣ್ಣ ಸುದ್ದಿ ಕೊಟ್ಟಿದ್ದಕ್ಕೆ ನೀವು ಇವ್ರನ್ನ ದೇಶದ್ರೋಹಿ ಮಾಡಿ ಇನ್ಕ್ರಿಮೆಂಟ್ ಕಟ್ ಮಾಡಿದ್ರಿ. ಇದೇ ಜಿಲ್ಲೆಯಲ್ಲಿ ನಡೆದಿರೋದು, ನಾನು ಹೆಸರುಗಳು ಹೇಳ್ತಾ ಇಲ್ಲ ಅಷ್ಟೇ. ಚರಿತ್ರೆ ಸರ್.
ಚರಿತ್ರೆಗೆ ಒಂದೊಂದು ಅಕ್ಷರ ಎಲ್ಲ ಇದೆ, ಎಲ್ಲದಕ್ಕೂ ದಾಖಲೆ ಇದೆ. ಸುಳ್ಳು 1000 ಹೇಳ್ಬೋದು, ಕಡೆಗೆ ಸತ್ಯನೇ ಉಳಿಯೋದು. ಥ್ಯಾಂಕ್ ಯು ಸರ್. ಸರ್ ಒಂದೇ ಒಂದೇ ಒಂದು ನಿಮಿಷ. ನಾನು ಮಕ್ಕಳ ಹಿತದೃಷ್ಟಿಯಿಂದ ಇದು ಕೊನೆ ಪ್ರಶ್ನೆ. ಪ್ರಶ್ನೆ ಇಲ್ಲ ನಂದು ನಾನು ಪ್ರಶ್ನೆ ಕೇಳ್ತಿಲ್ಲ. ಕೆಲವು ಮಕ್ಕಳುಗಳಿಗೆ ಒಂದು ಕನ್ಫ್ಯೂಷನ್ ಇದೆ. ಆ, ಎಲ್ಲೋ ಒಂದ್ ಕಡೆ ಗಾಂಧೀಜಿ ಅವರ ಕಾರಣದಿಂದಾಗಿನೇ ಪಾರ್ಟಿಷನ್ ಆಯಿತು ಅನ್ನುವಂಥ ಒಂದು ಏನೋ ಕೆಲವ್ರಿಗೆ ಆ ಥರ ನಂಬಿಕೆ ಇದೆ. ಅಥವಾ ಪಾರ್ಟಿಷನ್ ಆಗದೆ ಹೋಗಿದ್ದಿದ್ರೆ ನಾವು ಭಾಳ ಚೆನ್ನಾಗಿರ್ತಿದ್ವಿ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಈಗಾಗಲೇ ಹೆಚ್ಚು ಕಮ್ಮಿ ನಮ್ಮ ಲೋಕಸಭೆಯಲ್ಲಿ 120ಕ್ಕೂ ಹೆಚ್ಚು ಜನ ಮುಸ್ಲಿಂ ಎಂಪಿಗಳು ಇದ್ದಾರೆ. ಒಂದು ವೇಳೆ ಪಾಕಿಸ್ತಾನದ ದೇಶದವರು ಇಲ್ಲೇ ಇದ್ದು ತಪ್ಪು ಅವರು ಎಲೆಕ್ಟ್ ಆಗಿ ಎಲೆಕ್ಟ್ ಆಗಿ ಅದೇ ಎಂಪಿಗಳಿದ್ದು ಬಾಂಗ್ಲಾದೇಶದವರು ಸೇರಿ ಅವರು ಎಂಪಿಗಳಾಗಿದ್ದಿದ್ರೆ ಅವ್ರ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತಿತ್ತೋ ಏನೋ ಅಂತ. ದಯವಿಟ್ಟು ಕ್ರಾಸ್ ಚೆಕ್ ಮಾಡಿ. 543 ಜನ ಎಂಪಿಗಳಲ್ಲಿ 120 ಮುಸ್ಲಿಂ ಎಂಪಿಗಳ ಹೆಸರು ಹೇಳಿ ಸರ್, ಪ್ಲೀಸ್. ದಯವಿಟ್ಟು ಹೇಳಿ. ಹೋಗ್ಲಿ 25 ಹೇಳಿ, 25 ಹೇಳಿ ಸರ್. ನಾವು ಮಕ್ಕಳಿಗೆ ಹೇಳ್ತಾ ಇದ್ದೀವಿ, ಮಕ್ಕಳು ತಿಳ್ಕೊಂಡಿದ್ದಾರೆ. ನೀವು ಹೊಡೆದ್ರೆ 545 ಜನ ಎಂಪಿಗಳ ಹೆಸರು ಬರುತ್ತೆ. ಹೆಸರು ನೋಡಿದ್ರೆ ಗೊತ್ತಾಗುತ್ತೆ. ಈ ದೇಶದಲ್ಲಿ 50% ಹೆಣ್ಮಕ್ಳಿದ್ದಾರೆ, ಹೌದಾ? ಹೆಂಗಸರಿದ್ದಾರೆ. 545ರಲ್ಲಿ ಎಷ್ಟು ಜನ ಇದ್ದಾರೆ? ಹೋಗ್ಲಿ. ಕರ್ನಾಟಕದಲ್ಲಿ 18% ಮುಸ್ಲಿಮ್ರಿದ್ದಾರೆ. ಜಮೀರ್ ಅಹಮದ್ ಖಾನ್ ಬಿಟ್ಟು 2ನೇ ಮಿನಿಸ್ಟರ್ ಹೆಸರು ಹೇಳಿ ನೋಡೋಣ. ಎಲ್ಲಿದೆ ರೆಪ್ರೆಸೆಂಟೇಷನ್ ಎಲ್ಲಿದೆ ಗೊತ್ತಾ ಸರ್? ಒಕ್ಕಲಿಗರಿಗೆ, ಲಿಂಗಾಯತರಿಗಿದೆ ರೆಪ್ರೆಸೆಂಟೇಷನ್, ಮುಸ್ಲಿಮ್ರಿಗಿಲ್ಲ, ಮಹಿಳೆಯರಿಗಿಲ್ಲ. ನಾವು ತಪ್ಪು ಸಂದೇಶಗಳನ್ನ ಮಕ್ಕಳು ಕೊಡಬಾರ್ದು. ಸಣ್ಣ ಮನಸ್ಸು, ಪುಟ್ಟ ಹೃದಯಗಳವು, ತಪ್ಪು ಸಂದೇಶಗಳನ್ನು ಕೊಡಬಾರ್ದು. 120 ಜನ ಎಂಪಿಗಳು ಎಲ್ಲಿದ್ದಾರೆ? ಸ್ವಾತಂತ್ರ್ಯ ಬಂದಾಗಿನಿಂದನೂ 120 ಜನ ಎಂಪಿಗಳು ಆಯ್ಕೆ ಆಗಿಲ್ಲ. ಇನ್ನೊಂದು, ಎರಡನೇದು, ಓಕೆ, ಈಗ ನೀವು ಏನು ಹೇಳಿದ್ರಿ ಅಂದ್ರೆ, ಜಗತ್ತಿನ ಯಾವ ದೇಶ ಬೇರೊಂದು ಧರ್ಮದ ವ್ಯಕ್ತಿ ಇಲ್ಲದೆ ಒಂದೇ ಧರ್ಮದ ಜನ ಇರೋ ದೇಶದ ಒಂದೇ ಒಂದು ಎಕ್ಸಾಂಪಲ್ ಹೇಳಿ. 232 ದೇಶ ಇದಾವೆ, ಒಂದು ಹೇಳಿ ನನಗೆ ನೋಡೋಣ. ಇರಕ್ ಸಾಧ್ಯನಾ? ಜಗತ್ತಿನ 232 ದೇಶಗಳಲ್ಲಿ ಒಂದೇ ಧರ್ಮದ ಎಲ್ಲ ಜನರು ಇರುವ ಒಂದೂ ದೇಶ ಇಲ್ಲ. ಅದು ಏನಾದ್ರು ಇದ್ರೆ ಹಂಗೆ ಕೊಳತೋಗುತ್ತದು. ನಾವು ಮನುಷ್ಯರು ಬೆರೆತು ಬದುಕಬೇಕು. ನಾವು ಹಿಂದೂ, ಮುಸ್ಲಿಮು, ಈ ಜಾತಿ, ಆ ಜಾತಿ, ಜೈನ, ಬೌದ್ಧ, ಎಷ್ಟೆಷ್ಟು ಧರ್ಮಗಳು ಈ ನೆಲದಲ್ಲಿ ಹುಟ್ಟಿದೆ. ಬುದ್ಧನ ಏನ್ ಮಾಡಿದ್ವಿ? ಬುದ್ಧನ ಧರ್ಮದವ್ರು ಇದಾರ ಈಗ ಇಲ್ಲಿ? ಎಷ್ಟು % ಇದ್ದಾರೆ? ಹೆಮ್ಮೆಯಿಂದ ಹೇಳ್ಕೊತೀವಿ ನಮ್ಮ ನೆಲದನು ಬುದ್ಧ ಅಂತ. ಮಸ್ತಕಾಭಿಷೇಕ ಮಾಡ್ತೀವಿ. ಎಷ್ಟು ಜನ ಜೈನರಿದ್ದಾರೆ ಸರ್? ಯಾಕಿಲ್ಲ? ಯೋಚನೆ ಮಾಡಿದೀವಾ? ಹಾಗಾಗಿ ನಾವು ಮಕ್ಕಳಿಗೆ ತಲೆಗೆ ತಪ್ಪು ಸಂದೇಶಗಳನ್ನು ಹಾಕಬಾರ್ದು. ಆಕ್ಚುಲಿ ರೆಪ್ರೆಸೆಂಟೇಷನ್ ಇಲ್ಲ. ಕರ್ನಾಟಕದಲ್ಲಿ ಎಷ್ಟು ಜನ ದಲಿತರು ಮುಖ್ಯಮಂತ್ರಿ ಮಾಡಿದಿರಿ? ದೇಶದಲ್ಲಿ ಎಷ್ಟು ಜನ ಹೆಣ್ಮಕ್ಳನ್ನ, ಇಂದಿರಾ ಗಾಂಧಿ ಎಕ್ಸೆಪ್ಷನ್ ಬಿಟ್ರೆ ಯಾರನ್ನ ಹೆಣ್ಮಕ್ಳನ್ನ ಪ್ರಧಾನ ಮಂತ್ರಿ ಮಾಡಿದಿರಿ, ರಾಷ್ಟ್ರಪತಿ ಮಾಡಿದಿರಿ, ಮಂತ್ರಿಗಳನ್ನು ಮಾಡಿದಿರಿ? ಅದನ್ನು ಯೋಚನೆ ಮಾಡ್ಬೇಕು. ನಾವು ಬೆರೆತೇ ಬದುಕಬೇಕು. ಬೆರೆತು ಬದುಕ್ತಾ ಇದೀವಿ. ನಮ್ಮ ಸಂಗೀತದಲ್ಲಿ ಮಿಕ್ಸ್ ಆಗಿದೆ. ನಮ್ಮ ಸಂಗೀತ ವಾದ್ಯಗಳು ಎಲ್ಲೆಲ್ಲಿಂದನೂ ಬಂದಿದೆ. ನೀವು ಮೈಸೂರು ಪಾಕು ಸ್ವೀಟ್ ತಿಂತೀರಲ್ಲ, ಮೆಸ್ಸೂರ್ ಅನ್ನೋದು ಪೋರ್ಚುಗೀಸ್ ಪದ, ಬಿಟ್ಬಿಡ್ತೀರಾ? ಎಲ್ಲೆಲ್ಲಿಂದ ಏನೇನೋ ಬಂದಿರತ್ತೆ ನಮ್ಮ ಸಂಸ್ಕೃತಿಗೆ, ಆಹಾರಕ್ಕೆ. ಚೈನಾ ಫುಡ್ ತಿನ್ನಲ್ವಾ ನಾವು? ಚೈನಾ ಪಕ್ಕ ದೇಶ ಅಂತ ಬಿಡ್ತೀರಾ? ಗೋಬಿ ಮಂಚೂರಿ ತಿನ್ನಲ್ವಾ? ಎಲ್ಲ ತಿಂತೀವಿ. ಯುರೋಪ್ನವ್ರು ದೋಸೆ ತಿಂತಾರೆ, ಇಡ್ಲಿ ತಿಂತಾರೆ. ಜಗತ್ತಿನ ಎಲ್ಲ ದೇಶಗಳು ಬೆರೆತು ಬದುಕುವುದು ಅತ್ಯಂತ ಸಹಜ. ಹಾಗೆ ಬದುಕದೇ ಇದ್ರೆ ನಾವು ಕೊಳೆತು ನಾಶ ಆಗ್ತೀವಿ. ಸಾರಿ. ಮಹಾತ್ಮ ಗಾಂಧೀಜಿಯನ್ನು ಮತ್ತು ಅಂಬೇಡ್ಕರ್ ಅವರದ ಹೇಳಿ ಸರ್. ಮಹಾತ್ಮ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರದ ನಾಯಕ ಮತ್ತು ಪ್ರತಿನಾಯಕರನ್ನಾಗಿ ಬಿಂಬಿಸ್ತಾ ಇರುವ ಈ ಕಾರ್ಯಕ್ರಮ, ಅದಕ್ಕೆ ಏನ್ ಹೇಳ್ಬೇಕು ಯುವಜನ? ನಾಳೆ ಸೆಷನ್ ಇದೆಯಂತೆ, ಅವ್ರು ಕೇಳಿದಾರೆ. ಒಂದೇ ಲೈನಲ್ಲಿ ಹೇಳ್ತೀನಿ ನೋಡಿ. ಗಾಂಧಿ ಯಾಕಿದನ್ನ ಹೇಳ್ತೀನಿ ಅಂದ್ರೆ ನನ್ನ ಟಾಪಿಕ್ಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಗಾಂಧಿ ಟ್ಯಾಗೋರ್ ಜೊತೆ ಆರ್ಗ್ಯೂ ಮಾಡುವಾಗ ಹೇಳ್ತಾರೆ, ಒಂದ್ ಕಡೆ ಜಗತ್ತಿನ ಇಬ್ಬರು ಮನುಷ್ಯರು ಒಂದೇ ರೀತಿ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಬ್ಬರು ಅಂಥದ್ರಲ್ಲಿ ಬೇರೆ ಬೇರೆ ಸೋಷಿಯಲ್ ಫೆನಾಮಿನಾದಲ್ಲಿ ಹುಟ್ಟಿ ಬಂದ ಅಂಬೇಡ್ಕರ್ ಮತ್ತು ಗಾಂಧಿಯವರ ಆದ್ಯತೆಗಳು ಬೇರೆ ಆಗಿರೋದ್ರಲ್ಲಿ ಆಶ್ಚರ್ಯವೇ ಇಲ್ಲ.
ನನಗೆ ಅಂಬೇಡ್ಕರ್ ಇಲ್ದೇ ಇರೋ ಮತ್ತು ಗಾಂಧಿ ಇಲ್ದೇ ಇರೋ ದೇಶನ ಕಲ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಹಂಗಂತ ನಾನು ಕೇವಲ ಗಾಂಧಿ ಪರವಾಗಿ ವಾದ ಮಾಡಲ್ಲ. ಬೇಕಾದಷ್ಟು ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಗಾಂಧಿ ತಮ್ಮ ತಪ್ಪುಗಳಲ್ಲಿ ತಿದ್ಕೊಂಡಿದ್ದಾರೆ, ಅಂಬೇಡ್ಕರ್ ಕೂಡ ತಿದ್ಕೊಂಡಿದ್ದಾರೆ. ಹಾಗಾಗಿ ಇಬ್ರು ಬೇಕು. ಇಲ್ಲಿ ನಾಯಕ ಪ್ರತಿನಾಯಕ ಬರೋದೇ ಇಲ್ಲ. ಮಲೆಗಳಲ್ಲಿ ಮದುಮಗಳು ಕಾದಂಬರಿ ಇದ್ದಂಗೆ ಇಂಡಿಯಾ. ಇದ್ರಲ್ಲಿ ಯಾರು ಹೀರೋ ಇಲ್ಲ. 148 ಕ್ಯಾರೆಕ್ಟರ್ಗಳಿದಾವೆ. ಎಲ್ಲರೂ ಮುಖ್ಯ. ಇಲ್ಲಿ ಯಾರೂ ಅಮುಖ್ಯರಲ್ಲ, ಎಲ್ಲರೂ ಮುಖ್ಯ. ನೀರೆಲ್ಲವೂ ತೀರ್ಥ. ಥ್ಯಾಂಕ್ ಯು.